ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಪರ್ಸೆಂಟೇಜ್ ಕ್ಲಾಸಲ್ಲಿ ನಾವು 14th ಶಿಫ್ಟ್ 4th ಶಿಫ್ಟ್ವರೆಗೂ ನೋಡಿದ್ದೆ. ಇವತ್ತು 17th ಫಸ್ಟ್ ಶಿಫ್ಟ್ ಪರ್ಸೆಂಟೇಜ್ ಕ್ವಶನ್ಸ್ ನೋಡೋಣ. ಪರ್ಸೆಂಟೇಜ್ದು ಕಂಟಿನ್ಯೂ ಪಾರ್ಟು. ಮೋಸ್ಟ್ಲಿ 17th ಎಲ್ಲ ಶಿಫ್ಟಿಂದು ಪರ್ಸೆಂಟೇಜ್ ಕ್ವಶನ್ಸ್ ತೊಗೊಂಡು ನೆಕ್ಸ್ಟ್ ಬೇರೆ ಟಾಪಿಕ್ ಮಾಡ್ಬೇಕು ಅಂದ್ಕೊಂಡೀನಿ. ನೋಡೋಣ ಇಲ್ಲಿಂದ 17th ಬೇರೆ ಶಿಫ್ಟಿಂದು ನೀವು ಟ್ರೈ ಮಾಡಿರಿ. ಏನಾದರೂ ಇದ್ದರೆ ಮೇಲ್ ಮಾಡಿ ಅಥವಾ ಕಾಮೆಂಟ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಕಳಿಸಿ, ನಾನು ಸಾಲ್ವ್ ಮಾಡ್ತೀನಿ. ನಿಮ್ಗೆ ರಿಪ್ಲೈನೂ ಮಾಡ್ತೀನಿ. ಏನಿದೆ ಕ್ವಶನ್ ಸಿಂಪ್ಲಿಫೈ ಪರ್ಸೆಂಟೇಜ್ ನೋಡಿರಿ. ಕ್ವಶನ್ ಈಸಿ ಇದೆ, ಎಷ್ಟು ಈಸಿ ಕ್ವಶನ್ಸ್ ಕೇಳ್ತಾರೆ. ಬೇರೆ ಟಾಪಿಕ್ ಸಿಂಪ್ಲಿಫಿಕೇಶನ್ ಅದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅದು ಇದೆ ನೋಡಿ. ಎಷ್ಟು ಈಸಿ ಕಣ, ಈಸಿ ಇರುತ್ತೆ ಕ್ವಶನ್, ಟಫ್ ಏನೂ ಇರೋಲ್ಲ. ಅಪ್ಲೈ ಮಾಡಿ ಆರಾಮ್ ಪಾಸಿಟಿವ್ ಮೈಂಡಿಂದ. ಈಸಿ ಅಂದರೆ ಹಂಗೆ ಕ್ಯಾಶುವಲಾಗಿ ತೊಗೋಬಾರ್ದು. ಪಾಸಿಟಿವ್ ಆಗಿ ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಈಸಿ ತಂದ್ಕೊಂಡು ಹೋಗಬೇಕು, ಸಾಲ್ವ್ ಮಾಡಬೇಕು. ಅಂದರೆ ಎಲ್ಲ ಒಳ್ಳೆಯದಾಗುತ್ತೆ. ಅಂದ್ರೆ ಮಾಡೋಕ್ಕೊಂದು ಸ್ಟಾರ್ಟ್ ಮಾಡೋಕ್ಕೊಂದು ಏನಂತಾರೆ ಧೈರ್ಯ ಟೈಪ್ ಬರುತ್ತೆ. ಕ್ವಶನ್ನೇ ಸಿಗೋಲ್ಲ. ಪರ್ಸೆಂಟೇಜ್ ಎಲ್ಲದಾವು ಪರ್ಸೆಂಟೇಜ್ ಕ್ವಶನ್ಸ್ ಒಂದು ಇಲ್ಲಲ್ಲಪ್ಪ. ಸಿಕ್ತು ನೋಡ್ರಿ, 21 ಕ್ವಶನ್. ಓಕೆ, ಕ್ವಶನ್ ಏನಿದೆ, ಕ್ವಶನ್ ಒಂದ್ಸಲಿ ಓದ್ಬಿಟ್ರಿ ಎಲ್ಲರೂ. ಫುಲ್ ಸ್ಕ್ರೀನಲ್ಲಿ ಬರ್ತಾ ಇರ್ತ ನೋಡಿ. ಇಫ್ X% ಆಫ್ 280 ಈಕ್ವಲ್ ಟು 15% ಆಫ್ 240 ಪ್ಲಸ್ 20% ಆಫ್ 310, ದೆನ್ ದ ವ್ಯಾಲ್ಯೂ ಆಫ್ X ಈಸ್ ಆನ್ಸರ್ 30, 35, 30, 40. ಓಕೆ, ಮಿನಿಮೈಸ್ ಮಾಡ್ತೀನಿ ಸ್ಕ್ರೀನು. ಕ್ವಶನ್ ಬೇಕಾದರೆ ಮತ್ತೆ ಪಾಸ್ ಮಾಡಿ ನೋಡಿರಿ. ಸ್ಕ್ರೀನಲ್ಲಿ ಗೊತ್ತಿಲ್ಲ ಯಾವ ರೆಸಲ್ಯೂಷನ್ ಬರ್ತಿರದೆ ಕಾಣಿಸ್ತೋ ಇಲ್ಲೊಂದು ಗೊತ್ತಿಲ್ಲ. ನೋಡಿ, ಬೇಕಾದ್ರೆ ಪಾಸ್ ಮಾಡಿ ಹಿಂದೆ ನೋಡ್ಕೊರಿ. ನನಗೆ ಸಾಲ್ವ್ ಮಾಡೋಕ್ಕೆ ಬೇಕಲ್ಲ, ಕ್ವಶನ್ನು ಕಾಣ್ತಿರ್ಬೇಕು, ಹಂಗೆ ಇದನ್ನು ಸಾಲ್ವ್ ಮಾಡಬೇಕು. ಅದಕ್ಕೆ ಇಷ್ಟು ಸಾಕು. ಓಕೆ, ಇಫ್ X% ಆಫ್ 280 equal to 15% of 240 plus 20% of 310. 14 by 5x 14 by 5 36 ಪ್ಲಸ್ 32 62 1 2 3 6. ಓಕೆ, ಇದು ಎಷ್ಟು? 6 2 8 3 9. X14 by 5. X is 98 into 5 by 10. 14 1 14 7 98 7 5 35 ಇಲ್ಲಿದೆ ಕರೆಕ್ಟ್. ಬಟ್ ಎಕ್ಸಾಮ್ನಾಗ ಹೋಗಿ ನೀವು ಹಿಂಗೆ ಬರ್ಕೊಂಡು ಇಷ್ಟೆಲ್ಲ ಸಾಲ್ವ್ ಮಾಡೋದು ಈಗ ಅರ್ಥ ಆಗಲ್ಲ ಅಂತ ಹೇಳಿದೆ. ಬಟ್ ಫಾಸ್ಟ್ ಸಾಲ್ವ್ ಮಾಡ್ಬೇಕಂದ್ರೆ ಹೆಂಗೆ, ಲಾಸ್ಟ್ ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳಿದ್ನಲ್ಲ, 20% ಪರ್ಸೆಂಟೇಜ್ ವ್ಯಾಲ್ಯೂಸ್ ಏನಾಗಿರುತ್ತೆ. 20% ವ್ಯಾಲ್ಯೂ ಅಂದರೆ ಏನು, 1/5 ಅವೆಲ್ಲ ಇಟ್ಕೊಂಡು ಡೈರೆಕ್ಟ್ 1/5 ಆಫ್ 310 ಇಷ್ಟೆಲ್ಲ ಬರ್ಕೊಳ್ಳೋದಿಲ್ಲ. ಪಟ ಮಾಡಿ. ಅದ್ರಲ್ಲಿ ಭಾಳ ಆದರೆ ಕನ್ಫ್ಯೂಸ್ ಆದರೆ ಸ್ವಲ್ಪ ಬರ್ಕೊಂಡು ಅಷ್ಟೇ. 62 ಇಲ್ಲಿ ಅಷ್ಟು 36 ಇಲ್ಲಿ ಬಂದುಬಿಡುತ್ತೆ. ಸಣ್ಣದಾಗಿ ಬರ್ಕೊಂಡು ಮಾಡಿ ಟಿಕ್ ಮಾಡಿ ಹೊಡೆದು ಮುಗಿಸ್ಬಿಡ್ಬೇಕು. ಹಂಗೆ ಆ ಥರನೂ ಶಾರ್ಟ್ಕಟ್ ಒಳಗೆ ಸಾಲ್ವ್ ಮಾಡಿ ನೋಡೋಣ ಇರಿ.
ಎಕ್ಸ್ ಪರ್ಸೆಂಟ್ ಅಲ್ಲ, ಪಟ ಎಕ್ಸ್ ಪರ್ಸೆಂಟ್ ಅಂದ್ರೇ ಎಕ್ಸ್ ಬೈ 100. ಸೊ ಎಕ್ಸ್ ಬೈ 100 to it equal to 15 240 plus 20% ಅಂದರೆ 1/5 310. ಪಟ ಎಲ್ಲ ಹಾಕ್ಬಿಡಿ ಎಷ್ಟಾಗುತ್ತೆ. ಸೊ ನೋಡ್ಕೊಂಡು 5 2 5 3 15 2 1 12 36 ಪ್ಲಸ್ 5 1 5 5 35 2 62 6 2 8 9 0 0 5 2 52 14 ಎಕ್ಸ್ 14 ಎಕ್ಸ್ ಈಕ್ವಲ್ ಟು 98 5 14 14 14 35. ಇಷ್ಟು ಬರ್ಕೊಳ್ಳೋದು ಬೇಕಾಗಿಲ್ಲ, ಇನ್ನೂ ಸಣ್ಣದು ಬರ್ಕೊಂಡು ಫಾಸ್ಟಾಗಿ ಬರ್ಕೊಂಡು ಮಾಡಿಬಿಡ್ರಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡೋಣ. Trigonometry. A shopkeeper offers the following discount schemes for buyers on an article. ಈ ಟಾಪಿಕ್ ಆ್ಯಕ್ಚುಲಿ ಪ್ರಾಫಿಟ್ ಲಾಸ್ ಡಿಸ್ಕೌಂಟ್ ಒಳಗೆ ಬರುತ್ತೆ, ಬಟ್ ಪರ್ಸೆಂಟೇಜು ಪ್ರಿವಿಯಸ್ ಲೆಕ್ಚರ್ ಒಳಗೆ ನಾನು ಅದು ಫಾರ್ಮುಲಾ ಹೇಳಿದ್ದೆ, ಒಂದು A+B + AB/100 ಅಂತ. ಆ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ಹೇಳ್ತೀನಿ. ಈಗ ಕೇಳ್ರಿ ಸುಮ್ಮನೆ, ಪ್ರಾಫಿಟ್ ಲಾಸ್ ಡಿಸ್ಕೌಂಟ್ದಾಗ ಬಂದಿರೋದ್ರಿಂದ ಪ್ರಾಫಿಟ್ ಲಾಸ್ ಡಿಸ್ಕೌಂಟ್ ಒಳಗೆ ನೆಕ್ಸ್ಟ್ ಫುಲ್ ಡೀಟೇಲಾಗಿ ಹೇಳ್ತೀನಿ. ಆ ಫಾರ್ಮುಲಾ ಹೇಳಿದ್ದಕ್ಕೆ ಈಗೂ ಹೇಳ್ಬಿಡ್ತೀನಿ, ಯಾಕಂದ್ರೆ ಕ್ವಶನ್ಸ್ ಭಾಳ ಸಲ ರಿಪೀಟ್ ಆಗಕತ್ತೈತಿ. ಇದು ಸ್ವಲ್ಪ ಲೆಂದಿ ಕ್ವಶನ್ ಐತಿ, ಯಾಕಂದ್ರೆ 4 ಸ್ಟೇಟ್ಮೆಂಟ್ ಕೊಟ್ಟನಲ್ಲ, 4ಕ್ಕೂ ವ್ಯಾಲ್ಯೂ ಕಂಡುಹಿಡಿದು ಒಂದು ಸ್ಕೀಮಿಂದ ಕೇಳೋಣ ಅಷ್ಟೆ. ಅದಕ್ಕೆ ಕ್ವಶನ್ ಕಾಪಿ ಮಾಡ್ಕೊಂಬಿಡೋಣ. ಕ್ವಶನ್ಸು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸ್ಟೂಡೆಂಟ್ಸ್ ಯಾರಿಗೆ ಕಂಡಿಲ್ಲ ಓದ್ಕೊಂಬಿಡ್ರಿ ಒಂದ್ಸಲಿ, ನಿಮಗೆ ಮತ್ತೆ ನಾನು ಮಿನಿಮೈಸ್ ಮಾಡಿದಾಗ ಸಣ್ಣದಾಗುತ್ತೆ. ಇಲ್ಲ ಪಾಸ್ ಮಾಡಿಕೊಂಡು ನೋಡಿರಿ. ಶಾಪ್ಕೀಪರ್ ಆಫರ್ಸ್ ದಿ ಫಾಲೋಯಿಂಗ್ ಡಿಸ್ಕೌಂಟ್ ಸ್ಕೀಮ್ಸು ಫಾರ್ ಬೈಯರ್ಸ್. ಶಾಪ್ಕೀಪರು ಕಸ್ಟಮರ್ಸಿಗೆ ಬೈಯರ್ಸಿಗೆ ಬಂದವ್ರಿಗೆ ಡಿಸ್ಕೌಂಟ್ ಕೊಡ್ತಾನೆ. ಅದೇ ಸಕ್ಸೆಸ್ಸಿವ್ ಡಿಸ್ಕೌಂಟ್ಸ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಒಂದಾದ್ಮೇಲೆ ಒಂದು 2 ಡಿಸ್ಕೌಂಟ್ ಕೊಡ್ತಾನಲ್ಲ, ಅದೇ 2 ಸಕ್ಸೆಸ್ಸಿವ್ ಡಿಸ್ಕೌಂಟ್ಸ್ 15% ಡಿಸ್ಕೌಂಟು. ಒಂದು ಸಲ 25 ಕೊಟ್ಟು ನೆಕ್ಸ್ಟ್ 5 ಕೊಡ್ತಾನೆ, ಒಂದು ಸಲ 20 ಕೊಟ್ಟು 10 ಕೊಡ್ತಾರೆ. ಡಿಸ್ಕೌಂಟ್ ಆಫ್ 30%. ಯಾವುದರಲ್ಲಿ ಸೆಲ್ಲಿಂಗ್ ಪ್ರೈಸು ಮ್ಯಾಕ್ಸಿಮಮ್ ಅಂತ. ಸೆಲ್ಲಿಂಗ್ ಪ್ರೈಸ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಡಿಸ್ಕೌಂಟ್ ಕಡಿಮೆ ಇರುತ್ತೆ. ಅಂದರೆ ಈ 4 ಇದರಲ್ಲಿ ಯಾವುದ್ರಲ್ಲಿ ಡಿಸ್ಕೌಂಟ್ ಕಡಿಮೆ ಐತೆ ಅಂತ ಕಂಡುಹಿಡಿಬೇಕು. ಟೋಟಲ್ 2 ಸಕ್ಸೆಸ್ಸಿವ್ ಡಿಸ್ಕೌಂಟ್ ಸೇರಿಸಿ ಆ ಸ್ಟೇಟ್ಮೆಂಟಿಂದ ಸೆಲ್ಲಿಂಗ್ ಪ್ರೈಸು ಮ್ಯಾಕ್ಸಿಮಮ್ ಅಂತ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಅಬ್ಸರ್ವ್ ಮಾಡಿರಿ ಸ್ಟೇಟ್ಮೆಂಟ್ 4 ಸ್ಟೇಟ್ಮೆಂಟಲ್ಲಿ ಡಿಸ್ಕೌಂಟ್ ಆಫ್ 30% ಅಂತ ಕೊಟ್ಟಾನ. ಯಾವುದು ಒಂದು ಸ್ಟೇಟ್ಮೆಂಟ್ 1 2 3 ಡಿಸ್ಕೌಂಟು 30% ಅಂತ ಎಲ್ಲಿ ಇಲ್ಲವೇ ಇಲ್ಲ. ಅದೇ 4th ಸ್ಟೇಟ್ಮೆಂಟಲ್ಲಿ 30% ಕೊಟ್ಟು ಮತ್ತೆ 30% ಕೊಟ್ಟಾನ. ಅಂದರೆ 2 ಸಲ 30% ಆಗುತ್ತೆ. ಎ ಡಿಸ್ಕೌಂಟ್ ಆಫ್ 30% to success. Discount of 30% to success. A discount of 30%. ಒಂದೇ 30% ಡಿಸ್ಕೌಂಟ್ ಅದು. 4ದು ಕಂಡು ಹಿಡಿದು ನೋಡೋಣ ರೀ. 15 ಸ್ಟೇಟ್ಮೆಂಟ್ 1 15% ಈಚ್ ಅಂದರೆ 15% ಡಿಸ್ಕೌಂಟು. -15 -15. ಫಾರ್ಮುಲಾ ಏನಿತ್ತದ, A+B + AB/100. ಡಿಸ್ಕೌಂಟ್ ಇದ್ದಾಗ -A -B ಪ್ಲಸ್ ಇದು -A -B/100 ಆಗುತ್ತೆ. ಸಪೋಸ್ ಅದೇ ಈಗ ಏರಿಯಾ ಆಫ್ ದಿ ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಲೆಂತು, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಬ್ರೆಡ್ತಿಗೂ ಇದೇ ಫಾರ್ಮುಲಾ ಯೂಸ್ ಆಗುತ್ತೆ. ಏರಿಯಾ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸು ಡಿಕ್ರೀಸ್ ಆಯಿತು ಅಂತ. ಆವಾಗ ಲೆಂತ್ ಇನ್ಕ್ರೀಸ್ ಆಯಿತು, ಬ್ರೆಡ್ತ್ ಡಿಕ್ರೀಸ್ ಆಯಿತು ಅಂದರೆ ಇಲ್ಲಿ ಈ ಜಾಗಕ್ಕೆ ಲೆಂತ್ ಇನ್ಕ್ರೀಸ್ ಆದಾಗ ಪ್ಲಸ್ ತೊಗೋಬೇಕು, -B ಬ್ರೆಡ್ತ್ ಡಿಕ್ರೀಸ್ ಆಯ್ತು ಅಂದ್ರೆ ಮೈನಸ್ ತೊಗೋಬೇಕು. ಆ ಥರ
ಹಾಕ್ಕೋಬೇಕು. ಅಥವಾ ಟ್ರಯಾಂಗಲ್ ಕೇಳ್ತಾರೆ, ಹಾಫ್ ಬೇಸ್ ಇಂಟು ಹೈಟ್, ಅವಾಗೂ ಈ ಫಾರ್ಮುಲಾ ಯೂಸ್ ಆಗುತ್ತೆ. -15 ಪ್ಲಸ್ -15/100. ಇಷ್ಟೆಲ್ಲ ನೀಟಾಗಿ ಬರೆಯೋದು ಬೇಡ ಎಕ್ಸಾಮ್ನಾಗ, ಫಾಸ್ಟಾಗಿ ಮಾಡ್ಕೊತ ಹೋಗ್ಬಿಟ್ರಿ. -15 -30 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡತ್ತೆ. ಇದು 3 5 5 10 0 ಇದು 9/4 -30. 9/4 ಅಂದರೆ 4 8, 1 ಉಳಿದು 1/4, 2 ಕಾಲು, 3 2 ಹೋದರೆ 28 -27 1/4 ನೆಟ್ ಡಿಸ್ಕೌಂಟ್ ಆಯಿತು. ಸೆಕೆಂಡ್ ಕೇಸ್ ಏನು, 25 ಫಾಲೋಡ್ ಬೈ ಡಿಸ್ಕೌಂಟ್ ಆಫ್ 5%. -25 -5%, -25 -5 ಇದು ಇಂಟು ಇರುತ್ತಲ್ಲ, -25 -5 ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಡೈರೆಕ್ಟು ಬರ್ಕೊಂಬಿಟ್ರೆ ಬೈ ಪ್ರಾಕ್ಟೀಸ್ ಡೈರೆಕ್ಟಾಗಿ. -25 -5 -30 ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. 5/4 -30 5/4 ಅಂದರೆ 4 4 1 ಉಳುತ್ತೆ. 1/1/4 3 1 ಹೋದರೆ 29 -28 3/4. ಓಕೆ, ಸೆಕೆಂಡ್ ಡಿಸ್ಕೌಂಟ್. ಥರ್ಡ್ ಡಿಸ್ಕೌಂಟ್ ಏನು, 20% 10%, -20% -10%, -20 -10 plus -20 -10/100 -30 plus 2 ಇದು -28%. ಫೋರ್ತ್ದು ಡೈರೆಕ್ಟ್ ಕೊಟ್ಬಿಟ್ಟಾರೆ, ಡಿಸ್ಕೌಂಟ್ ಆಫ್ 30%. ಓಕೆ, ಒಂದು ಡಿಸ್ಕೌಂಟ್ ಇಲ್ಲಿದೆ, ಸೆಕೆಂಡ್ ಸ್ಟೇಟ್ಮೆಂಟ್, ಥರ್ಡ್ದು, ಫೋರ್ತ್ದು ಕಂಪೇರ್ ಮಾಡಿರಿ. ಯಾವುದರಲ್ಲಿ ಡಿಸ್ಕೌಂಟು ಕಡಿಮೆ ಇರುತ್ತೆ ಅದೇ ಸೆಲ್ಲಿಂಗ್ ಪ್ರೈಸ್ ಮ್ಯಾಕ್ಸಿಮಮ್. ಅಂಡರ್ ವಿಚ್ ಸ್ಕೀಮ್ ವಿಲ್ ದ ಸೆಲ್ಲಿಂಗ್ ಪ್ರೈಸ್ ಬಿ ಮ್ಯಾಕ್ಸಿಮಮ್. ಎಕ್ಸಾಮ್ದಾಗ 4 ಸ್ಟೇಟ್ಮೆಂಟಿಗೂ 4ಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗುತ್ತೆ. ಅದಕ್ಕೆ ಫಾಸ್ಟಾಗಿ ಫಾರ್ಮುಲಾ ಹಾಕಿ ಇಷ್ಟು ನೀಟಾಗಿ ಹೀಗೆಲ್ಲ ನಾನ್ ಬ್ರ್ಯಾಕೆಟ್ ಯೂಸ್ ಮಾಡಿ ಮೈನಸ್ ಹಾಕಿ ಬೈ ಪ್ರಾಕ್ಟೀಸ್ ನೀವು ಫಾಸ್ಟಾಗಿ ಮಾಡಿಬಿಡ್ರಿ ಅಷ್ಟೇ. ಯಾವುದು ಡಿಸ್ಕೌಂಟು ಕಡಿಮೆ ಇದೆ ನೋಡಿರಿ, ಯಾವುದು ಕಡಿಮೆ ಇದೆ, 30 ಕಡಿಮೆ ಇದೆಯಾ ಇಲ್ಲ ಜಾಸ್ತಿ ಇದೆ, 28 ಅಂದಾನೆ 27 ಐತೆ, 27 ಇದೇ ಕಡಿಮೆ. ಅಂದರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸು ಮ್ಯಾಕ್ಸಿಮಮ್. ಸೆಲ್ಲಿಂಗ್ ಪ್ರೈಸ್ ಕೇಳೋಣಂತ ಮತ್ತು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಯೋದಲ್ಲ, ಯಾವುದ್ರಲ್ಲಿ ಜಾಸ್ತಿ ಐತೆ ಅಂತ ಕೇಳ್ಯಾರ. ಇದು ಡಿಸ್ಕೌಂಟು ಅತಿ ಕಡಿಮೆ ಇರೋದು 1ನಲ್ಲಿ, ಅದಕ್ಕೆ ಸ್ಕೀಮ್ 1ನಲ್ಲಿ ಸೆಲ್ಲಿಂಗ್ ಪ್ರೈಸ್ ಮ್ಯಾಕ್ಸಿಮಮ್ ಅಂತ. ಈ ಫಾರ್ಮುಲಾ ಯೂಸ್ ಮಾಡೋದು ಆ್ಯಕ್ಚುಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕಾನ್ಸೆಪ್ಟ್ ಇದೆ. ಪರ್ಸೆಂಟೇಜ್ ಒಳಗೆ ಈ ಫಾರ್ಮುಲಾ ಅಲ್ಲಿ ಲೆಕ್ಚರ್ 1ನಾಗ ಹೇಳಿದ್ದಕ್ಕೆ ಇಲ್ಲಿ ಹೇಳಿದೆ ಮತ್ತೆ ಅಷ್ಟೆ. ಇದು ರೇಷಿಯೋಸ್, ಇದು ಮುಗಿದು 25 ಕ್ವೆಶನ್ ಇಂಗ್ಲೀಷ್ ಸ್ಟಾರ್ಟ್ ಆಯಿತು. ಫಸ್ಟ್ 17th ಫಸ್ಟ್ ಬ್ಯಾಚ್ ಮುಗೀತು. ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಅಯ್ಯೋ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಪರ್ಸೆಂಟೇಜ್, ಇಲ್ಲಿದೆ ನೋಡಿ ಕ್ವಶ್ಚನ್. ಇದು ಪರ್ಸೆಂಟೇಜ್
ಒಂದ್ಸಲಿ ಕ್ವಶನ್ ಓದ್ಬಿಟ್ರೆ ಎಲ್ಲರೂ. ಇಫ್ ದ ಸೈಡ್ ಆಫ್ ಆನ್ ಇಕ್ವಿಲೇಟ್ರಲ್ ಟ್ರಯಾಂಗಲ್ ಈಸ್ ಇನ್ಕ್ರೀಸ್ಡ್ ಬೈ 34%. ಒಂದು ಇಕ್ವಿಲೇಟರ್ ಟ್ರಯಾಂಗಲ್ ಇದೆ, ಅದರದ್ದು ಸೈಡ್ ಇನ್ಕ್ರೀಸ್ ಮಾಡಿದ್ದಾನೆ ಬೈ 34%. ದೆನ್ ಬೈ ವಾಟ್ ಪರ್ಸೆಂಟೇಜ್ ವಿಲ್ ಇಟ್ಸ್ ಏರಿಯಾ ಇನ್ಕ್ರೀಸ್? ಓಕೆ, ಕ್ವಶನ್ ಬೇಕಾದ್ರೆ ಆಮೇಲೆ ಕಾಣಲಿಲ್ಲ ಅಂದರೆ ಪಾಸ್ ಮಾಡಿ ನೋಡ್ಕೊರಿ. ಇದನ್ನು ಸೈಡಿಗೆ ಸರಿಸಿ ಮಾಡ್ತೀನಿ. ಓಕೆ, ಸೈಡ್ ಆಫ್ ಆನ್ ಇಕ್ವಿಲೇಟ್ರಲ್ ಟ್ರಯಾಂಗಲ್. ಇಕ್ವಿಲೇಟ್ರಲ್ ಟ್ರಯಾಂಗಲ್ ಅಂದರೆ ಎಲ್ಲ ಸೈಡ್ಸು ಸೇಮ್ ಇರ್ತಾವೆ. ಎ ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಏನು? ಏರಿಯಾ ಆಫ್ ಅ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದೇ ಏರಿಯಾ ಆಫ್ ಆನ್ ಇಕ್ವಿಲೇಟ್ರಲ್ ಟ್ರಯಾಂಗಲ್ √3/4 ಇದೆ ಇಕ್ವಿಲೇಟ್ರಲ್ ಟ್ರಯಾಂಗಲ್. √3/4 ಅಲ್ಲಿ ಹೇಳಿದ್ನಲ್ಲ ನಾನು, ಕಾನ್ಸೆಪ್ಟ್ ಯೂಸ್ ಆಗುತ್ತಂತ. A + B + AB/100 ಈ ಫಾರ್ಮುಲಾ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸಕ್ಸಸ್ಸಿವ್ ಪರ್ಸೆಂಟೇಜ್ ಕೇಳ್ತಾರಲ್ಲ, ಡಿಸ್ಕೌಂಟಿಗೆ ಸಕ್ಸಸ್ಸಿವ್ ಡಿಸ್ಕೌಂಟು, ಅಥವಾ ಏರಿಯಾ ಆಫ್ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್, ಏರಿಯಾ ಆಫ್ ಸ್ಕ್ವಯರ್ ಏನು A ಇಂಟು A². ಇಲ್ಲಿನೂ ಇವಾಗ A ಇನ್ಕ್ರೀಸ್ಡ್ ಬೈ ಏನೋ ಒಂದು ಪರ್ಸೆಂಟೇಜ್, ಇಲ್ಲಿ ಹೆಂಗೆ 34 ಕೊಟ್ಟಾರಲ್ಲ, ಅಲ್ಲಿ ಇನ್ಕ್ರೀಸ್ ಬೈ 10%. ದೆನ್ ವಾಟ್ ಈಸ್ ದಿ ಹೌ ಮಚ್ ವಿಲ್ ದಿ ಏರಿಯಾ ಇನ್ಕ್ರೀಸ್ ಇನ್ ದಿ ಸ್ಕ್ವಯರ್, ಏರಿಯಾ ಆಫ್ ಎ ಸ್ಕ್ವಯರ್ ಇನ್ಕ್ರೀಸ್. ಹಾಗೆ ಲೆಂತ್ ಇನ್ಕ್ರೀಸ್ ಆಯಿತು ಅಥವಾ ಬ್ರೆಡ್ತ್ ಡಿಕ್ರೀಸ್ ಆಯಿತು ಕೊಡ್ತಾರೆ. ಅವಾಗ ಇನ್ಕ್ರೀಸ್ ಆಗಿದ್ದು ಪ್ಲಸ್ ಹಾಕ್ರಿ, ಅದನ್ನು ಇದೇ ಫಾರ್ಮುಲಾದಲ್ಲಿ ಡಿಕ್ರೀಸ್ ಆಗಿರೋದಲ್ಲಿ ಮೈನಸ್ ಹಾಕ್ಬಿಡ್ರಿ. ಫೈನಲ್ ಎಷ್ಟು ಪರ್ಸೆಂಟೇಜ್ ಅದು ಪ್ರಾಡಕ್ಟ್ ಏನು ಬರುತ್ತೆ, ಏರಿಯಾ ಆಫ್ ಸ್ಕ್ವಯರಲ್ಲಿ ಯಾವ್ದು ಇಟ್ಟಿರ್ತೀವಿ ಅದು ಏರಿಯಾ ಆಫ್ ಸ್ಕ್ವಯರ್. ರೆಕ್ಟ್ಯಾಂಗಲ್ ಫಾರ್ಮುಲಾದಲ್ಲಿ ರೆಕ್ಟ್ಯಾಂಗಲ್ ಇಟ್ಟರೆ ಅದು, ಅಥವಾ ಇದರಲ್ಲಿ √3/4 A². A ಇಂಟು A ಅಲ್ಲ, ಇಲ್ಲಿ 34 ಹಾಕ್ವಿ. ಇದೇ 34 ಯಾಕಂದರೆ A² ಅಲ್ಲ, ಇದೊಂದು 34 ಇದೊಂದು 34 ಆಗುತ್ತೆ. ಅದಕ್ಕೆ ಬೈ ವಾಟ್ ಪರ್ಸೆಂಟೇಜ್ ವಿಲ್ ಇಟ್ಸ್ ಏರಿಯಾ ಇನ್ಕ್ರೀಸ್ ಅಂತ ಸಿಗುತ್ತೆ. √3 ನಮಗೆ ಏರಿಯಾ ಬೇಕಾಗಿಲ್ಲ, ಎಷ್ಟು ಪರ್ಸೆಂಟೇಜಿಂದ ಅದು ಜಾಸ್ತಿ ಆಗುತ್ತೆ ಅನ್ನೋದು ಅಷ್ಟೇ ಕಂಡುಹಿಡೋದು. √3/4 A². A ಇಂಟು A ಒಟ್ಟು ಪ್ರಾಡಕ್ಟ್ಸ್ ಎಲ್ಲಿ ಬರ್ತಾವೆ ನೋಡ್ಬೇಕು. A ಇಂಟು A, ಲೆಂತ್ ಇಂಟು ಬ್ರೆಡ್ತ್, A² ಇದೆಲ್ಲ ಇಮ್ಮೆಟೀರಿಯಲ್. ಹೌ ಮಚ್ ಇಟ್ ವಿಲ್ ಇನ್ಕ್ರೀಸ್ 34%. ಡೈರೆಕ್ಟ್ ಆ ಫಾರ್ಮುಲಾ ಹಾಕ್ಬಿಟ್ಟೆ ಅಷ್ಟೇ. 34 + 34 ಇಂಟು 34 ಸ್ಕ್ವಯರ್ ಇಟ್ಟು ಡೈರೆಕ್ಟಾಗಿ ಹಾಕ್ಬಿಡಿ ಅಷ್ಟೇ. 13 ಒಂದು ಹೆಂಗೆ ಹೋಗುತ್ತೆ, ಹೋಗಲ್ಲ. 289 17 ಸ್ಕ್ವಯರ್ 289/25 68 ಎಲ್ಲಿದೆ, ಮಾಡೋದೇ ಬೇಕಾಗಿಲ್ಲ. ಇಲ್ಲಿ 68.25%. ಯಾಕಂದರೆ ಹತ್ತಿರ ಯಾವುದೂ ಇಲ್ಲ, 70 ಇಲ್ಲ, 79 ಇಲ್ಲ, 75 ಮಾಡೋದೇ ಬೇಕಲ್ಲ. 68 ಇಲ್ಲ ಮಾಡಿ ಜಾಸ್ತಿ ಆಗುತ್ತಲ್ಲ ಇದು. 25 ಅಂದರೆ 3 ಗ್ರೀನ್ 79 ಗ್ರೀನ್ ಐತಲ್ಲ, ನಾನು ಹೆಂಗೆ 65 ಅಂದೆ ಅಷ್ಟೇ. ನೋಡಿ 8 1 9 6 1 7 79 25 79.56 ಇದು ಹತ್ತಿರ ಬರುತ್ತೆ. 79 ಪ್ಲಸ್ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲ, ಕಂಡುಹಿಡಿದು ಡೈರೆಕ್ಟ್ 79 ಹಾಕ್ಬೇಡ್ರಿ ಅಷ್ಟೇ. successive discounts, successive percentage
ಫಾರ್ಮುಲಾ a ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100 ಕಡೆ ಡಿಕ್ರೀಸ್ ಆದರೆ ಎ ಅಥವಾ ಬಿ ವ್ಯಾಲ್ಯೂ ಮೈನಸ್ ಹಾಕ್ರಿ, ಅಥವಾ ಇನ್ಕ್ರೀಸ್ ಆಗಿದ್ದರೆ ಪ್ಲಸ್ ಹಾಕ್ಬೇಕು ಅಷ್ಟೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು ಮಿಸ್ ಆಗಿರಲ್ಲ. ಮತ್ತೆ ಬಂತು ನೋಡ್ರಿ ಲೆಕ್ಕ, ಸಕ್ಸೆಸಿವ್ ಡಿಸ್ಕೌಂಟ್ಸ್. ಸಕ್ಸೆಸಿವ್ ಡಿಸ್ಕೌಂಟ್ಸು, ಸಕ್ಸೆಸಿವ್ ಪರ್ಸೆಂಟೇಜು SSCದು ಭಾಳ ಫೇವ್ರೆಟ್ ಟಾಪಿಕ್ ಇರಬೇಕು. ಅದಕ್ಕೆ ಬರೀ ಅದ್ರ ಮೇಲೆ ಕ್ವಶನ್ಸ್ ಕೇಳಕತ್ತಾನ. ಕ್ವಶನ್ಸು ಒಂದ್ಸರಿ ಸ್ಕ್ರೀನ್ ಮೇಲೆ ನೋಡಬೇಡಿ ಫುಲ್ಲು. ದಿ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 12%, 20% ಆ್ಯಂಡ್ 25% ಈಸ್ ಇಕ್ವಿವಲೆಂಟ್ ಟು ಎ ಸಿಂಗಲ್ ಡಿಸ್ಕೌಂಟ್ ಆಫ್ 52.2, 49.5, 47.2, 57%. ತೆಗಿತೀನಿ, ಕ್ವಶನ್ ಬೇಕಾದರೆ ಸ್ಕ್ರೀನ್ ಪಾಸ್ ಮಾಡಿ ನೋಡಿರಿ, ಅಥವಾ ಇಲ್ಲೇ ಇದರಲ್ಲೇ ಕಾಣ್ತಿದ್ರೆ ಇಲ್ಲೇನು ಹೀಗೆ ನೋಡಿ. ಕ್ವಶನ್ ಕಾಣಿಸುತ್ತಂತ ಅಂದ್ಕೊಂಡಿನಿ, ಮೊಬೈಲ್ದವ್ರಿಗೆ ಕಾಣುತ್ತೆ ಇಲ್ಲ ಗೊತ್ತಿಲ್ಲ. ಲ್ಯಾಪ್ಟಾಪ್ ಅಥವಾ ಸ್ವಲ್ಪ ಟ್ಯಾಬ್ಗೆ ದೊಡ್ಡ ಮೊಬೈಲ್ ಇದ್ದರೆ ಕಾಣ್ಬೋದು. ಅದೇ ಫಾರ್ಮುಲಾ ಹಾಕಿ. ಅದೇ ಫಾರ್ಮುಲಾ ಏನು ಹೇಳಿದೆ ಹೇಳಿ, ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ಎ ಇನ್ಕ್ರೀಸ್ ಆದರೆ ಪ್ಲಸ್, ಬಿ ಅಥವಾ ಎ ಅಥವಾ ಬಿ ಡಿಕ್ರೀಸ್ ಆದರೆ ಮೈನಸ್ ಅಂತ ಹಾಕ್ಬಿಡಿ, ಹೇಳೋದ್ರಲ್ಲಿ ಅಷ್ಟೇ. ಇದು ಡಿಸ್ಕೌಂಟ್ ಇರೋದ್ರಿಂದ ಏನಾಗುತ್ತೆ, ಡಿಸ್ಕೌಂಟನ್ನ ಕಳಿತೀವಿ, ಮೈನಸ್ ಎಲ್ಲ ಹಾಕಬೇಕು. ಡಿಸ್ಕೌಂಟು ಮೈನಸ್ 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 ಎಲ್ಲದರಲ್ಲಿ ಮೈನಸ್ ಬರುತ್ತೆ. ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ ಫಸ್ಟು 12%, 20% ಕಂಡಿಡೋದು, ಅದು ವ್ಯಾಲ್ಯೂ ಏನು ಬರುತ್ತೆ ಆ ವ್ಯಾಲ್ಯೂಯಿಂದ ಮತ್ತು ಅದ್ರ ಕೂಡ ಸಪೋಸ್ ಒಂದು ವ್ಯಾಲ್ಯೂ ಇದೇನೋ ಒಂದು ಬಂತು ಎಕ್ಸ್, ಆ ಎಕ್ಸ್ ವ್ಯಾಲ್ಯೂಯಿಂದ 25% ಮಾಡಿ ಫೈನಲ್ ವ್ಯಾಲ್ಯೂ ಏನು ಬರುತ್ತಲ್ಲ ವೈ, ಅದನ್ನು ಆನ್ಸರ್ ಅಂತ ಅಂದ್ಕೊಳ್ಳೋಣ. ಈ ಫಾರ್ಮುಲಾ ಯೂಸ್ ಮಾಡೋಣ. ಮೈನಸ್ ಹಾಕ್ಬೇಕು, ಯಾಕಂದರೆ ಡಿಸ್ಕೌಂಟ್ ಇರೋದ್ರಿಂದ. -12%, -20% ಪ್ಲಸ್ ಇದು ಯಾಕೆ ಹಾಕೋಬೇಕಂದ್ರೆ ಇಲ್ಲಿ -12 ಮತ್ತು -20 ಕನ್ಫ್ಯೂಸ್ ಆಗ್ಬಿಡ್ದಂತ, ಮೈನಸ್ ಮೈನಸ್ ಪ್ಲಸ್ ಆಗಿಬಿಡುತ್ತೆ. -12 -32 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 21 ಬಂದಿಲ್ಲ, 12/5. ಓಕೆ ಕರೆಕ್ಟಲ್ಲ, 21 12/5 -32, 12/5 ಅಂದರೆ 12 ಬರುತ್ತೆ. 2/5 30 -30 2/5 ಅಂದರೆ ಎಷ್ಟು, 0.4, 2.4 -30 ಫ್ರ್ಯಾಕ್ಷನಲ್ಲೇ ಇಟ್ಕೊರಿ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಫೈವ್ ಒಂದೆರಡು ಮತ್ತು
12 12 -148/5 ಇದು ಡಿಸ್ಕೌಂಟು. ನೆಕ್ಸ್ಟ್ ಡಿಸ್ಕೌಂಟ್ ಏನು 25%. 25% ಅಂದರೆ 1/4 -148/5 ಪ್ಲಸ್ 25% ಅಂದರೆ ಎಷ್ಟು? -/4 ಪ್ಲಸ್ -148/5 ಇಂಟು -1/4 divided by 100 minus into minus plus 1 okay 37/500 37/500 37 ಎಷ್ಟಾಗ್ತಿದೆ 30 ಎಲ್ಲ ಮಿಸ್ಟೇಕ್ ಆಗೈತಲ್ಲ. ಕ್ಲಾಸಿಗೆ ಪ್ರಿಪೇರ್ ಯಾರು ಬಂದರೆ ಹಿಂಗೆ ಆಗುತ್ತೆ. Excessive discounts of 12%, 20%, 20 equals single discount of 12% minus 12 minus 20 plus minus 12 minus 20 100 minus into minus plus 12/5 minus 32 plus 12/5 minus 148/5. This is discount then minus 25 minus 140 minus 148/5 and 25%.
25% minus 25 plus minus 148 25 minus divided by 100 minus ಇದು ಪ್ಲಸ್ ಆಗುತ್ತೆ 14 37 ಅವುಗಳ ಎಕ್ಸ್ಟ್ರಾ 100 ಇಟ್ಬಿಟ್ಟಿದ್ದೆ ಅದು ಯಾವುದು ಅದಕ್ಕೆ ಮಿಸ್ಟೇಕ್ ಆಗೈತೆ -148/5 -25 ಇದೆಷ್ಟು ಇದು ಪ್ಲಸ್ 37/5 ಅಲ್ಲ ಓಕೆ ಎಲ್ಲದಕ್ಕೂ ಕೆಳಗೆ 5 ಐತಿ ಇದನ್ನು ಹೆಂಗೆ ಬರಿಬೋದು -148/5 ಇಲ್ಲಿನೂ 5 ನ್ಯೂಮರೇಟರ್ ಡಿನಾಮಿನೇಟರ್ ಇಂಟು ಮಾಡ್ಕೊಂಬಿಡೋಣ -25 × 5 ಮಾಡಿದರೆ 125 ಆಗಿಬಿಡುತ್ತೆ ಕೆಳಗೂ 5 ಏನಿಲ್ಲಲ್ಲ 1 × 5 ಮಾಡಿಕೊಂಡು ನಾನು ಅಂದರೆ ನಮ್ಮ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ ಪ್ಲಸ್ 37/5 ಇದು 148 ಪ್ಲಸ್ 125 ಯಾಕಂದ್ರೆ ಮೈನಸ್ ಐತೆ ಮೈನಸ್ ಇದೆ ಕೂಡಿಸ್ಬೇಕು ದೊಡ್ಡ ನಂಬರ್ ಸೈನ್ ಇಡಬೇಕು ಇಂಟು ಇದು 13 ಕೂಡ 273/5 ಪ್ಲಸ್ 37/5 273 37 ಮೈನಸ್ ಪ್ಲಸ್ ಇದ್ದಾಗ ಕಳಿಬೇಕು 6 ದೊಡ್ಡ ನಂಬರ್ ಯಾವುದು 2 -236/5 236 ಮೈನಸ್ ಯಾಕಂದ್ರೆ ಅಂದರೆ ಡಿಸ್ಕೌಂಟ್ ಅಲ್ಲ ಅದಕ್ಕೆ ಮೈನಸ್ನೇ ಬಂದೈತೆ ಆನ್ಸರ್ 14 20 ಒಳ್ಳೆ 35 0.7 ಆಗುತ್ತೆ ಅದೆರಡು ಆಯ್ತು -47.2 ಡಿಸ್ಕೌಂಟ್ ಅದೇನು 100 ಇಟ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅದಕ್ಕೆ ಆರಾಮ್ ಕೂಲ್ ಕಾಮಾಗಿ ಲೆಕ್ಕ ಮಾಡಬೇಕು ಈ ಫಾರ್ಮುಲಾ A+B ಸಕ್ಸೆಸಿವ್ ಡಿಸ್ಕೌಂಟ್ ನೋಡಿರಿ ಇಲ್ಲೇ ಈಗ ಒಂದು ಲೆಕ್ಕ ಇದು ಒಂದೇ ಶಿಫ್ಟಲ್ಲೇ ಡಿಸ್ಕೌಂಟ್ ಅದೊಂದು ಫಾರ್ಮುಲಾ ಯೂಸ್ ಮಾಡಿದರೆ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾಡ್ಬೋದು ನಾವು ಇದೇ ಕಾನ್ಸೆಪ್ಟ್ ಮೇಲೆ ಇಲ್ಲಿನೂ ಬೈ ವಾಟ್ ಪರ್ಸೆಂಟೇಜ್ ಒಂದೇ ಶಿಫ್ಟಲ್ಲಿ 8ನೇ ಕ್ವಶನ್ನು ಇದೊಂದು ಫಾರ್ಮುಲಾ ಗೊತ್ತಿದ್ರೆ ನೀವು ಈ ಕ್ವಶನ್ನು ಇದನ್ನು ಹಾಕ್ಬೋದು ಇದೂ ಅಷ್ಟೇ ಇದಿಲ್ಲ ಪ್ರೀವಿಯಸ್ ಶಿಫ್ಟ್ ಅಲ್ಲ ಇದು ಈ ಶಿಫ್ಟ್ ಓಕೆ 23rd ಕ್ವಶನ್ ನೋಡಿದ್ವಿ ಟ್ರಿಗ್ನೋಮೆಟ್ರಿ ಇದು ಪ್ರಾಪರ್ಟಿ ಆ್ಯಂಡ್ ಲಾಸ್ ಕ್ವಶನ್ 25 ಆಯಿತು ಮುಗಿಯಿತು ಯಾವ ಶಿಫ್ಟ್ ಇದು ಸೆಕೆಂಡ್ ಶಿಫ್ಟ್ ಮುಗೀತು ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ trigonometry expression 4.10 ಎಲ್ಲ ನೋಡ್ರಿ ಅಷ್ಟು ಈಸಿ ಕ್ವಶನ್ ಅದಾವೆಲ್ಲ ಮೆನ್ಸುರೇಷನ್ ಫಾರ್ಮುಲಾ ಗೊತ್ತಿದ್ರೆ ಮಾಡ್ಬೋದು ಪೆರಿಮೀಟರ್ 1 ಬೇಸಿಕ್ ಬೇಸ್ Consider 90% of the election problem ಎಲೆಕ್ಟರಲ್ ರೋಲ್ ಪ್ರೀವಿಯಸ್ ವೀಡಿಯೋದಲ್ಲಿ ಇಂಥದ್ದು ಒಂದೇನು 2 ಪ್ರಾಬ್ಲಮ್ ಮಾಡಿರೋಕೆ ಒಂದಂತರ ಮಾಡಿದ್ದು ನೆನಪೈತಿ ಅದೇ ಇಷ್ಟು ಪರ್ಸೆಂಟೇಜ್ ಜನ ಎಲೆಕ್ಟರಲ್ ರಿಜಿಸ್ಟರ್ ಒಳಗೆ ಎನ್ರೋಲ್ ಆಗಿರ್ತಾರೆ ಇಷ್ಟು ಜನ ಬರ್ತಾರೆ ಓಟ್ ಹಾಕೋಕೆ ಅಷ್ಟು ಜನ ಬರಲ್ಲ ವೋಟರ್ ಟರ್ನ್ ಔಟು
ಓಟ್ ಹಾಕೋಕ್ಕೆ ಬರಲಾರ್ದವ್ರು ಅದರೊಳಗೆ ಇನ್ವ್ಯಾಲಿಡ್ ಓಟ್ಸ್ ಕೊಡ್ತಾರೆ. ವ್ಯಾಲಿಡ್ ಓಟ್ಸ್ ಕೊಟ್ಟು ಯಾವುದೋ ಒಂದು ಎಲೆಕ್ಟ್ರಲ್ ಓಟ್ಸಲ್ಲಿ ಎಷ್ಟು ಇದ್ದರು ಅಥವಾ ಇವರಿಗೆ ಎಷ್ಟು ಓಟ್ಸ್ ಬಂದಿದ್ದು ಅಂತ ಕ್ವಶನ್ ಕೇಳ್ತಾರೆ. ಯಾವುದು ವ್ಯಾಲ್ಯೂ ಕೊಟ್ಟಿರ್ತಾರೆ ಕೊಟ್ಟಿದ್ದು ಕಂಡುಹಿಡ್ಕೊಂಡು ಯಾವುದು ಇರಲ್ಲ ಅದನ್ನು ಅಸ್ಯೂಮ್ ಮಾಡಿಕೊಂಡು ಅದಕ್ಕೆ ಇಕ್ವೇಟ್ ಮಾಡಿಕೊಂಡು ಆ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಕ್ವಶನ್ ಸ್ಕ್ರೀನ್ ಮೇಲೆ ನೋಡ್ಬಿಡ್ರಿ. ಫಸ್ಟ್ ಓದ್ಬಿಡ್ರಿ. ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲಿ ಎಲೆಕ್ಷನ್ ನಡೀತಿರುತ್ತೆ. 90% ಆಫ್ ಟೋಟಲ್ ನಂಬರ್ ಆಫ್ ಪೀಪಲ್ ಆನ್ ದ ಎಲೆಕ್ಟರಲ್ ರೋಲ್ ಕಾಸ್ಟ್ ದೇರ್ ವೋಟ್ಸ್ ಡ್ಯೂರಿಂಗ್ ಎನ್ ಎಲೆಕ್ಷನ್. ದೇರ್ ವೋಟ್ಸ್ ಎಲೆಕ್ಷನ್. ಒಂದು ಎಲೆಕ್ಷನಲ್ಲಿ ಎಲೆಕ್ಟರಲ್ ರೋಲ್ ಅಂತಿರುತ್ತೆ, ಅದ್ರೊಳಗೆ ರಿಜಿಸ್ಟರ್ ಆಗಿರ್ತಾರೆ. ಅದ್ರೊಳಗೆ 90 ಜನ ಬಂದಾರ ಅಂದರೆ 10% ಜನ ಬಂದಿಲ್ಲ ಅಂತ. ದ ಎಲೆಕ್ಟರಲ್ ಕಾಸ್ಟ್ ದೇರ್ ವೋಟ್ಸ್ ಡ್ಯೂರಿಂಗ್ ಎನ್ ಎಲೆಕ್ಷನ್. 15% ಆಫ್ ದಿ ವೋಟ್ಸ್, ಆ ಕಾಸ್ಟ್ ಆಗಿರೋ 90% ವೋಟ್ಸಲ್ಲಿ 15% ವೋಟ್ಸ್ ಇನ್ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡಿದರು. ಜೀತ ಮೇಲೆ ಫಿಮೇಲ ಗೊತ್ತಿಲ್ಲ, ಜೀತ ಏನಾದರೂ ಕರೀರಿ. ಜೀತ ಸೆಕ್ಯೂರ್ಡ್ 60% ಆಫ್ ದ ವ್ಯಾಲಿಡ್ ವೋಟ್ಸ್. 90% ಜನದಲ್ಲಿ ಎಷ್ಟು ಹಾಕ್ಯಾರಲ್ಲ ಅದರೊಳಗೆ 15% ವ್ಯಾಲಿಡ್ ಇರೋದ್ರಲ್ಲಿ ಜೀತಾಗ ಬಂದಿರೋದು 60% ಆಫ್ ದಿ ವ್ಯಾಲಿಡ್ ವೋಟ್ಸ್. ಮತ್ತು ಜೀತಾಗ ಬಂದಿರೋದೇ 91,800 ವ್ಯಾಲಿಡ್ ವೋಟ್ಸ್ ಅಂತ ಆಲ್ರೆಡಿ ಒಂದು ಗಿವನ್ ಆಯಿತು. ಟೋಟಲ್ ವ್ಯಾಲಿಡ್ ವೋಟ್ಸ್ ಕಂಡುಹಿಡಿಯೋದು ಇದ್ರ ಮೇಲೆ. ವಾಟ್ ವಾಸ್ ದಿ ಟೋಟಲ್ ನಂಬರ್ ಆಫ್ ಪೀಪಲ್ ಆನ್ ದ ಎಲೆಕ್ಟರಲ್. ಒಟ್ಟು ಆ ಅಸೆಂಬ್ಲಿ ಒಳಗೆ ಎಷ್ಟು ಜನ ಎಲೆಕ್ಟರಲ್ ರೋಲಲ್ಲಿ ಎಷ್ಟು ಜನದ ಹೆಸರೈತಿ ಅನ್ನೋದು ಕಂಡುಹಿಡಿಬೇಕು. ಗಿವನ್ ಏನೈತಿ ಫಸ್ಟ್ ಅದು ಮಾಡ್ಕೊಂಡು 15% ಜೀತಾ ಸೆಕ್ಯೂರ್ಡು 60% ಆಫ್ ದಿ ವ್ಯಾಲಿಡ್ ವೋಟ್ಸ್. 60% ಆಫ್ ವ್ಯಾಲಿಡ್ ವೋಟ್ಸ್. ಇಷ್ಟು ನೀಟಾಗಿ ಬರೆಯೋಕ್ಕೆ ಹೋಗ್ಬೇಡ್ರಿ ಎಕ್ಸಾಮ್ನಾಗ, ಸುಮ್ಮನೆ ಅರ್ಥ ಆಗಕ್ಕೆ. 60% ನಿಮ್ಗೆ ಹೇಳಿನಲ್ಲ ಪರ್ಸೆಂಟೇಜ್ ವ್ಯಾಲ್ಯೂ ನೆನಪಿಟ್ಕೋರಿ. 60% ಅಂದರೆ ಎಷ್ಟು? 3/5. ಡೈರೆಕ್ಟ್ ಎಕ್ಸಾಮ್ನಾಗ 3/5 ಆಫ್ ವ್ಯಾಲಿಡ್ ವೋಟ್ ಎಕ್ಸ್ ಹಿಂಗೆ ಬರ್ಕೊಂಡು ಜೀತಾಗ ಬಂದಿರೋದು ಎಷ್ಟು? 91,800 ಎಕ್ಸ್ ಡೈರೆಕ್ಟ್ 91,800 ಇಂಟು 5/3 ಮಾಡಿ ವ್ಯಾಲಿಡ್ ವೋಟ್ಸ್ ಎಕ್ಸ್ ಕಂಡು ಹಿಡ್ಕೊಂಡು ಚಾಲು ಮಾಡಬೇಕು. ಈಗಿಲ್ಲೇ ಅರ್ಥ ಆಗಲಿ ಅಂತ ಥರ ಹೇಳಕತ್ತೀನಿ ಅಷ್ಟೇ. 60% ಆಫ್ ದಿ ವ್ಯಾಲಿಡ್ ವೋಟ್ಸ್. ಜೀತಾ ಸೆಕ್ಯೂರ್ಡ್ 60% ಆಫ್ ದಿ ವ್ಯಾಲಿಡ್ ವೋಟ್ಸ್. 60% ಆಫ್ ವ್ಯಾಲಿಡ್ ವೋಟ್ಸ್ ಎಕ್ಸ್ ಅನ್ಕೊಂಬಿಡು. ವ್ಯಾಲಿಡ್ ವೋಟ್ಸ್ ಬಟ್ 60% ಆಫ್ ವ್ಯಾಲಿಡ್ ವೋಟ್ಸ್ ಜೀತಾ ತೊಗೊಂಡಾಳ ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ಸೆಂಟೆನ್ಸೇ ಜೀತಾ ಸೆಕ್ಯೂರ್ಡ್ 91,800 ವ್ಯಾಲಿಡ್ ವೋಟ್ಸ್ ಅಂತ. ಅದು ಡೈರೆಕ್ಟಾಗಿ ಬರೆದ್ಬಿಡ್ರಿ. ಜೀತಾ ಸೆಕ್ಯೂರ್ಡ್ 91,800 ವ್ಯಾಲಿಡ್ ವೋಟ್ಸ್. ಜೀತಾ ಸೆಕ್ಯೂರ್ಡ್ 60% ಆಫ್ ದಿ ವ್ಯಾಲಿಡ್ ವೋಟ್ಸ್. 60% ಅಂದರೆ ಎಷ್ಟು? 60/100 ಎಕ್ಸ್ 91,800. 91,800 ಎಕ್ಸ್ ಇದಾದರೆ ಇಂಟು 100/60. ಅದೇ ಡೈರೆಕ್ಟಾಗಿ ನೀವು ಬರೆಯೋದಾದರೆ 60/100. 0.0236 ಡೈರೆಕ್ಟಲ್ಲಿ ವ್ಯಾಲ್ಯೂ ನೆನಪಿದ್ರೆ 3/5 ಹಾಕಿ ಶಾರ್ಟ್ಕಟ್ಟಲ್ಲಿ ಹಿಂಗೆ ಮಾಡ್ಕೋರಿ. ಎಷ್ಟಾಗುತ್ತಿದ್ದು 2 23 20 ಓಕೆ 3 19 ಎಕ್ಸ್
ಎಕ್ಸ್ ಅಂದರೆ ಏನು? ವ್ಯಾಲಿಡ್ ವೋಟ್ಸು ಎಕ್ಸ್ 1,53,000 ವ್ಯಾಲಿಡ್ ವೋಟ್ಸ್. ನಾವು ಕೇಳಿರೋದೇನು? ಎಲೆಕ್ಟೋರಲ್ ರೋಲಲ್ಲಿ ಎಷ್ಟು ಜನ ಇದ್ದಾರೆ? ವ್ಯಾಲಿಡ್ ವೋಟ್ಸ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್ 90% of the total cast. It was the total number of people. It was the total number of people. It was the total number of people on the electoral roll. ಬೇಕಾಗಿತ್ತು ಇದು ಕಂಡುಹಿಡಿಯೋದು ಬಿಟ್ಟವಲ್ಲ. Let x be the total number of valid votes ಕಂಡುಹಿಡ್ತೀವಿ. ಟೋಟಲ್ ನಂಬರ್ ಆಫ್ ಪೀಪಲ್ ಆನ್ ದಿ ಎಲೆಕ್ಟ್ರಲ್ ರೋಲು ಒಂದು ವ್ಯಾಲ್ಯೂ ಅಂದ್ಕೊಳ್ಳೋಣ, ಅದನ್ನು ಎಕ್ಸ್ ಅಂದ್ಕೊಂಬಿಡೋಣ. 90% ಆಫ್ ದ ಟೋಟಲ್ ಕಾಸ್ಟ್ ದೇರ್ ವೋಟ್ಸ್. ಎಕ್ಸ್ ಪೀಪಲ್ ರಿಜಿಸ್ಟರ್ ಆಗಿದ್ದಾರೆ ಅಂದರೆ 90% ಆಫ್ ದಟ್ ಅಂದರೆ 0.9x ಪೀಪಲ್ ಕಾಸ್ಟ್ ದೇರ್ ವೋಟ್. ಅದಾದಮೇಲೆ 15% ಆಫ್ ದೀಸ್ ವೋಟ್ಸ್ ವೇರ್ ಇನ್ವ್ಯಾಲಿಡ್. 15% ಆಫ್ ದ ವೋಟ್ಸ್ ಕಾಸ್ಟ್ ಅಂದರೆ 0.15 ಆಫ್ 0.9x ವೇರ್ ಇನ್ವ್ಯಾಲಿಡ್. 0.135x ವೆರಿ ಇನ್ವ್ಯಾಲಿಡ್. ಇದು ಟೋಟಲ್ ಕಾಸ್ಟ್, ಇದು ಟೋಟಲ್ ಇನ್ವ್ಯಾಲಿಡ್. ವ್ಯಾಲಿಡ್ ಎಷ್ಟಾಗುತ್ತೆ? 0.9x ಮೈನಸ್ 0.135 ಎಕ್ಸ್ ಹತ್ರ 5 ಆಗುತ್ತೆ. 0.765x. ದಿಸ್ ಈಸ್ ಟೋಟಲ್ ವ್ಯಾಲಿಡ್ ವೋಟ್ಸ್. ಇದು ಟೋಟಲ್ ಎಲೆಕ್ಟ್ರಲ್ ಇದರಲ್ಲಿ ಇರೋದು, ಎಲೆಕ್ಟ್ರಲ್ ರಿಜಿಸ್ಟ್ರಲ್ಲಿ ಇರೋದು. ಅದರಲ್ಲಿ 90% ಜನ ಅಷ್ಟೇ ವೋಟ್ ಹಾಕಿದ್ದಾರೆ ಅಂದರೆ 0.9x. 15% ಆಫ್ ದ ವೋಟ್ಸ್ ವೇರ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್. ಆದರೆ ಕಾಸ್ಟ್ ಆಗಿರೋದ್ರಲ್ಲಿ 15% ಆಫ್ ದಿ ವೋಟ್ಸ್. 15% ಇದ್ದರೆ 15/100. 15/100 0.15 ಆಫ್ ದಿ ಟೋಟಲ್ ವೋಟ್ಸ್ ಕಾಸ್ಟ್ 0.9x. ಅದು ಎಷ್ಟಾಯಿತು? ಇನ್ವ್ಯಾಲಿಡ್ 0.135 ಆಯಿತು. ಇದು 0.9x ವೋಟ್ಸ್ ಕಾಸ್ಟು, ಇದು ವೋಟ್ಸ್ ಇನ್ವ್ಯಾಲಿಡ್. ಟೋಟಲ್ ವೋಟ್ಸ್ ಕಾಸ್ಟಲ್ಲಿ ಇನ್ವ್ಯಾಲಿಡ್ ತೆಗೆದ್ರೆ ಟೋಟಲ್ ವ್ಯಾಲಿಡ್ ವೋಟ್ಸ್. ಇದು ಟೋಟಲ್ ವ್ಯಾಲಿಡ್ ವೋಟ್ಸ್. ಇದು ಟೋಟಲ್ ವ್ಯಾಲಿಡ್ ವೋಟ್ಸ್ ನಾವು ಇಲ್ಲಿನ ಎಕ್ಸ್ ಅಂದ್ಕೊಂಡು ಇದೊಂದು ಗಿವನ್ ಇದು ಸ್ಟೇಟ್ಮೆಂಟ್ ಮೇಲೆ ಕಂಡುಹಿಡ್ಕೊಂಡಿವಿ ಇಷ್ಟು. ಇದನ್ನು ಈಕ್ವಲ್ ಮಾಡಿ ಎಕ್ಸ್ ಕಂಡುಹಿಡಿದ್ಬಿಟ್ರೆ ಈ ಎಕ್ಸ್ ಸಿಗುತ್ತೆ. ಆ ಎಕ್ಸ್ ಏನಂತ ಅಸ್ಯೂಮ್ ಮಾಡಿಕೊಟ್ಟು ಟೋಟಲ್ ನಂಬರ್ ಆಫ್ ಪೀಪಲ್ ಅಂದು ಎಲೆಕ್ಟೋರಲ್ ರೋಲ್ ಅಂತ ಮಾಡಿ ನೋಡೋಣ. ಇರಪ್ಪ ಅದು ಏನನ್ನು ಬರ್ತೈತೆ. 0.765 x 1,53,000 x is 53,000 into 0.765 ಕೆಳಗೆ ಬಂದರೆ ಇಲ್ಲಿ 765,000 ಆಗಿಬಿಡುತ್ತೆ. ಸರಿನಾ? ಇದೆಲ್ಲ ಕೊಡೋಣ. ಇದೊಂದು ಇದು 7 ಇದು 7 153. 153 ಒಂದು. ಸೊ ಎಕ್ಸ್ ಇಸ್ 2 1 2 3 4 5 2 ಮುಂದೆ 1 2 3 4 5 ಇದು ಬಂತು.
ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಲೆಕ್ಕ ಹೆಂಗಾರ ಕೊಡಲಿ ನೀವು ಹೆಂಗಾರೆ ಮಾಡ್ಕೊರಿ ಎಲ್ಲ ಒಂದೇ. ಆಮೇಲೆ ಟೋಟಲ್ ಎಕ್ಸ್ ಅಂದ್ಕೊಂಡು ಟೋಟಲ್ ವೋಟ್ಸ್ ಕಾಸ್ಟ್, ಅದರಲ್ಲಿ ಎಷ್ಟು ಜನ ಕಾಸ್ಟು, ಎಷ್ಟು ಜನ ವೋಟ್ ಹಾಕೋಕ್ಕೆ ಬಂದಿಲ್ಲ, ವೋಟರ್ ಟರ್ನ್ಔಟು, ಸರಿ, ಎಕ್ಸ್ ಜನ ರಿಜಿಸ್ಟರ್ ಒಳಗೆ ಎನ್ರೋಲ್ ಆಗಿದ್ದರೆ ಎಲೆಕ್ಷನ್ಗೆ, ವೋಟರ್ ಟರ್ನ್ಔಟು ಅಂದರೆ ಬಂದವರು, ವೋಟರ್ ಟರ್ನ್ಔಟ್ ಬರಲಾರ್ದವರು, ಇದರಲ್ಲಿ ಮತ್ತು ವ್ಯಾಲಿಡ್ ಪ್ಲಸ್ ಇನ್ವ್ಯಾಲಿಡ್ ವೋಟ್ಸು ಪ್ಲಸ್ ವೋಟರ್ ಟರ್ನ್ಔಟ್ ಬರಲಾರ್ದವ್ರು ರಿಜಿಸ್ಟ್ರಲ್ಲಿ ಇರೋರು. ಅದೇ ಸ್ಟೇಟ್ಮೆಂಟ್ಸ್ ತಿರ್ಗಾ ಕೊಡ್ತಾರ, ಅದರಲ್ಲಿ ಎಕ್ಸ್ ಯಾವುದು ಕೊಟ್ಟಾರ, ಈ ಪರ್ಸೆಂಟೇಜ್ ವ್ಯಾಲ್ಯೂಸ್ ಇವನ್ನ ಹೆಂಗೆ ಅಸ್ಯೂಮ್ ಮಾಡ್ಕೊಂಡು ಹೆಂಗೆ ಹಾಕಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ಯಾವ್ದು ಕೊಟ್ಟಿದ್ದಕ್ಕೆ ಯಾವ್ದು ಇಕ್ವಿವಲೆಂಟ್ ಮಾಡಿಕೊಂಡು ಲಾಸ್ಟ್ ಲೆಕ್ಚರ್ ಒಳಗೆ ಈ ಥರ ಮಾಡ್ಕೊಂಡು ಅದರಲ್ಲಿ ಇಟ್ಟಿದ್ದೆ ವ್ಯಾಲ್ಯೂ, ಈ ಸೈಡ್ ಇಟ್ಟು ಆ ಥರ ಬಂದಿತ್ತು. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ, ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗುತ್ತೆ. ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇದೇ ಥರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೇ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಬುಕ್ ತೊಗೊಂಡು ಮಾಡಿರಿ, ಕೋಚಿಂಗೂ ಹೋಗ್ರಿ, ಅಲ್ಟಿಮೇಟ್ಲಿ ಎಕ್ಸಾಮೇ ಬರೀಬೇಕಲ್ಲ. ಎಲ್ಲರಿಗೂ ಗೌರ್ಮೆಂಟ್ ನೌಕರಿನೇ ಬೇಕು. ಏನಾರ ಮಾಡಿ ಎದಕ್ಕೆ ಮಾಡಕತ್ತೀರಿ ಎಲ್ಲರೂ, ಒಂದು ಜಾಬ್ ಸಿಗಬೇಕು, ಯಾವುದೋ ಒಂದು SSC ಆಗಲಿ ಅಥವಾ SSCನೇ ಬೇಕು ಕೆಲವೊಬ್ಬರಿಗೆ, ಅಥವಾ ಯಾವ್ದಾರ ಒಂದು ಗೌರ್ಮೆಂಟ್ ಜಾಬ್ ಬೇಕಂತಲೇ ಮಾಡಕತ್ತೀವಲ್ಲ. ಡೈರೆಕ್ಟ್ ಕ್ವಶನ್ ಪೇಪರ್ಗೆ ಹೋಗ್ರಿ, ಸಾಲ್ವ್ ಮಾಡಿದ್ಮೇಲೆ ಬುಕ್ಸ್ ಅದಾವ ಕ್ವಶನ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ದು, ಅಥವಾ ಟೆಸ್ಟ್ ಸೀರೀಸ್ ಇರ್ತಾವೆ, ಅಥವಾ ನನ್ನ ಲೆಕ್ಚರ್ ನೋಡಿರಿ. ಇಷ್ಟ ಆದರೆ ಏನಾದ್ರು ಸಜೆಷನ್ ಫೀಡ್ಬ್ಯಾಕ್ ಇದ್ದರೆ ಕೊಡ್ರಿ, ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತೀನಿ. ನನಗೂ ಅಷ್ಟು ಪರ್ಫೆಕ್ಟ್ ಇಲ್ಲ, ಕಾನ್ಸೆಪ್ಟ್ ಕ್ಲಿಯರ್ ಐತೆ, ಮಾಡ್ತೀನಿ. ಪ್ರಿಪೇರ್ ಆಗ್ಲಾರ ಹಂಗೆ ಬಂದು ಹೇಳಕತ್ತೀನಿ ಅಷ್ಟೇ. ಇದಾಯ್ತು ಸ್ವಲ್ಪ. 2 ಲ್ಯಾಕು, ಇದು 2 ಲ್ಯಾಕು. ಇದೇ ಥರ ಮಾಡ್ಕೋಬೇಕು. ಈ ಥರ ಬರೆದು ಮಾಡ್ಕೋರಿ, ಅಥವಾ ನಿಮ್ಮದೇ ಓನ್ ಮೆಥಡೂ ಬರುತ್ತೆ. ಬಟ್ ಕಾನ್ಸೆಪ್ಟ್ ಪರ್ಸೆಂಟೇಜ್ದು ಕ್ಲಿಯರ್ ಇರಬೇಕಷ್ಟೆ. ಇದು 11ನೇ ಕ್ವಶನ್. ಯಾವ್ದಾರು ಈ ಸೆಟ್ ಒಳಗೆ ಐತೆ ನೋಡೋಣ. ಇದಾಯಿತು ಬಾಯ್ಸ್ದು ಮೇನ್ ವರ್ಕ್ ಅಥವಾ ಟೈಮ್ ಆ್ಯಂಡ್ ವರ್ಕ್. ಕಾನ್ಫ್ಲಿಪ್ ಏನು ಇದೆ ನಿಮ್ಮ ಮೆನ್ಸುರೇಷನ್ ಇರುತ್ತೆ. ಇಲ್ಲಿ ನೋಡಿರಿ ಎಷ್ಟು ಈಸಿ ಕ್ವಶನ್ ಕೇಳೋಣ ನೋಡಿ. ಇದಕ್ಕೆಲ್ಲ ಯಾರು ಮಾಡ್ತಾರೆ, ಬಾಯಿಲೇ ಮಾಡ್ಬಿಡೋದು. 25 × 200 -200 -50 -250. ಇದು ಕ್ವಶನ್ ನೋಡಿರಿ. ಇದಕ್ಕೇನು ಸ್ಟಡಿ ಬೇಕಪ್ಪ, ಏನು ಮಾಡ್ತೀರಿ ಹೇಳ್ರಿ ಇದರಲ್ಲಿ. 25 × 200, 25 × 200. ಇನ್ನೊಂದು ಹೇಳ್ಬೇಕು ನಾನು ನಿಮಗೆ, ಮಗ್ಗಿ ಟೇಬಲ್ಸ್ 1 × 1 ಟೇಬಲ್ಸ್ ಮಗ್ಗಿ, ಕನ್ನಡ ಮಗ್ಗಿ 1 2 3 4 2 2 2 2 4 6. ಇವು ಏನು ಹೇಳ್ತೀರಿ, 2 × 20, 3 × 3 3 2 ಇವು ಎಷ್ಟಾಗುತ್ತೆ ಅಷ್ಟು ನೆನ್ಪಿಟ್ಕೋರಿ. 30 ತನಕ ನೆನ್ಪಿಟ್ಕೋರಿ, ಅಥವಾ 40 50 ಎಷ್ಟಾಗ್ತವೆ ಅಷ್ಟು ನೆನ್ಪಿಟ್ಕೋರಿ. ಎಕ್ಸಾಮ್ ಈಸಿ ಮಾಡ್ಬೋದು. ಟೇಬಲ್ಸ್ ಆದಮೇಲೆ ಸ್ಕ್ವಯರ್, 1 ಸ್ಕ್ವಯರ್, 2 ಸ್ಕ್ವಯರ್ ವ್ಯಾಲ್ಯೂ, 3 ಸ್ಕ್ವಯರ್ ವ್ಯಾಲ್ಯೂ, ಸೊ 20 ಸ್ಕ್ವಯರ್ ನೆನ್ಪಿಟ್ಕೋರಿ. 30 ಸ್ಕ್ವಯರ್ ಅವ್ರು 30 ನೆನ್ಪಿಟ್ಕೋರಿ. ಇಲ್ಲಿ ತನಕ ನಿಮ್ಗೆ ಆಗುತ್ತೆ, ಎಷ್ಟು ನೆನ್ಪಿಟ್ಕೋತೀರಿ ಇಟ್ಕೋಬೇಕು. ಎಕ್ಸಾಮ್ ಈಸಿ ಆಗುತ್ತೆ. ಹಾಗೆ 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, ಸೊ 10 ಕ್ಯೂಬ್, ಹಾಗೆ 20 ಕ್ಯೂಬ್, 30 ಕ್ಯೂಬ್, ಇಷ್ಟಂದ್ರೆ ನೆನಪಿಟ್ಕೋಬೇಕು. ಇಲ್ಲ ಅಥವಾ ನಿಮ್ಗೆ ಇಲ್ಲಿ ತನಕ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನೆನಪಿಟ್ಕೋರಿ. ನೆನಪಿಟ್ಕೋರೋಕ್ಕಾಗಿಲ್ಲ ಅಂದರೆ ಇವ್ರದ್ದು ಶಾರ್ಟ್ಕಟ್ಸ್ ಇರ್ತಾವೆ. ಸ್ಕ್ವಯರ್ ಹೆಂಗೆ ಕಂಡುಹಿಡಿಯೋದು, ಸ್ಕ್ವಯರ್ ಕ್ಯೂಬ್ ಹೆಂಗೆ ಕಂಡುಹಿಡಿಯೋದು, ಸ್ಕ್ವಯರ್ ರೂಟ್ ಕಂಡುಹಿಡಿಯೋದು ಹೆಂಗೆ, ಅದ್ರ ಟ್ರಿಕ್ಸ್ ಕಲಿಬೇಕು. ಅದು ನನಗೂ ಗೊತ್ತದ, ಕೆಲವೊಂದಿಷ್ಟು ಹೇಳ್ತೀನಿ ಶಾರ್ಟ್ಕಟ್ ಟ್ರಿಕ್ಸ್ ಮುಂದಿನ ಲೆಕ್ಚರಲ್ಲಿ. ಇದೆಲ್ಲ ಶಾರ್ಟ್ಕಟ್ಸು. ಫಾಸ್ಟ್ ಆಗಬೇಕು ಅಂದರೆ ನೆನ್ಪಿಟ್ಕೋಬೇಕು. ಇದಷ್ಟೇ ಅಲ್ಲದೆ ಪರ್ಸೆಂಟೇಜ್ ವ್ಯಾಲ್ಯೂಸು 1/2, 1/3% ಏನಾಗುತ್ತೆ, 50%. ಕಣ್ಣು ಮುಚ್ಚಿ ಬರಿಬೇಕು. 33, 1/3%, 33.33%. ಹಿಂಗೆಲ್ಲ ನೆನಪಿರಬೇಕು. ಇವು ಅಷ್ಟೇ ಅಲ್ಲ, 3/5 ಅಂದರೆ ಏನಾಗುತ್ತೆ, ಅದೇ ಹೋದ್ಮೇಲೆ ಎಷ್ಟಾಗುತ್ತೆ, ಇದು 4/5 ಹೆಂಗಾಗುತ್ತೆ, ಅದು ಎಲ್ಲ ನೆನಪಿಟ್ಕೊಂಡಿರ್ಬೇಕು. 1/11, 1/9 ಪರ್ಸೆಂಟೇಜ್, ಹಿಂಗೆ 1/4, 1/5, 1/6, ಸೊ 1/20 ತನಕ ಪರ್ಸೆಂಟೇಜ್ ವ್ಯಾಲ್ಯೂಸ ನೆನಪಿಟ್ಕೋಬೇಕು. ಫಾಸ್ಟಾಗಿ ಮಾಡ್ಬೇಕಂದ್ರೆ. ಇದರಲ್ಲಿ ಏನೈತಪ್ಪ,
25 ಎಂಟ್ಲಿ 2 ಮೈನಸ್ ಐತೆ ಇನ್ನೂರು ಅಷ್ಟೇ. ಈಸಿ ಕ್ವಶನ್. ದ ಪ್ರಾಡಕ್ಟ್ ಆಫ್ 277 ಆ್ಯಂಡ್ 323 ಅಂತ ನೋಡಿ. ದಿಸ್ ಇಸ್ ಈಜಿಯಲ್ ಕ್ವಶನ್. 277 323 ಅಂದರೆ ಫಾಸ್ಟ್ ಮಾಡ್ಬೇಕು. ಈಸಿ ಅದಾವ ಅಂದರೆ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡಿದವನು ಅವನು ಓದೋಕ್ಕೆ ಹೋಗಲ್ಲ ಕ್ವಶನ್. ಹಿಂಗೆ ನೋಡಿ ಹಿಂಗೆ ಟಿಕ್ ಕೊಟ್ಟು ಹಿಂಗೆ ಹೋಗ್ಬಿಡ್ತಾನೆ ಅಷ್ಟೇ. ಹಿಂಗೆ ಮಾಡಿ ಹಿಂಗೆ ಹೋಗ್ಬಿಡ್ತು. ಇದನ್ನು ಅಷ್ಟೇ ನೋಡಿ. ಇಲ್ಲ 17 277 323 ಅಂತ ಮಾಡೋಣಪ್ಪ. 277 ಎದಕ್ಕೆ ಕೇಳ್ತಾರಂತ ಕ್ವಶನ್ನು. ದ ಪ್ರಾಡಕ್ಟ್ ಆಫ್ 277 ಆ್ಯಂಡ್ 323 ಈಸ್ 320. ಏನಿದೆ ಶಾರ್ಟ್ಕಟ್ ಏನಾರು ಐತೆ ನೋಡ್ರಿ. ಇಲ್ಲಿ 300ಗೆ ಎಷ್ಟು ಡಿಫ್ರೆನ್ಸ್ ಇದು? 23 ಡಿಫ್ರೆನ್ಸ್ ಗುರು. 300 ಮೈನಸ್ 23 ಹೋದರೆ, ಯಾಕಂದರೆ 77 3 80 20 100 300. ಇದು 300 ಪ್ಲಸ್ 23 ನೋಡಿರಿ ಎಷ್ಟು ಹಿಂಗೆ ಮಾಡ್ಯಾನ. ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಎ ಸ್ಕ್ವೇರ್ ಮೈನಸ್, ಇಲ್ಲಿ ಎ ಯಾವುದು 300, ಬಿ ಯಾವುದು 23. ಎ ಸ್ಕ್ವೇರ್ ಅಂದರೆ 9 9 1 2 3 4. ಬಿ ಸ್ಕ್ವೇರ್ 23 ಸ್ಕ್ವೇರ್ ನನಗೂ ನೆನಪಿಲ್ಲ. 529 ಇರ್ಬೇಕು. ಯಾವಾಗ ನೆನಪಿದೆ ಬಾಯ್ ಹೊಟ್ಟೊಂಡದೈದು. ಈಗ ನೆನಪಿಲ್ಲ ಅಷ್ಟು. ತಪ್ಪಾಗಿದೆ ಕ್ಷಮಿಸಿಬಿಡಿ. 27 16 16 1 9 ಇಷ್ಟು ಇರ್ಬೇಕು ಅಂದ್ಕೊಂಡಿನಿ. ನೋಡೋಣ ಎಷ್ಟು ಆನ್ಸರ್ ಇರಬೇಕು. ನಾನು ಹೇಳಕತ್ತಿದ್ದು ಪರ್ಸೆಂಟೇಜ್ ಕ್ಲಾಸ್. ಆ್ಯಕ್ಚುಲಿ ಕ್ವಶನ್ ಪೇಪರ್ನಾಗ ಬಂತಲ್ಲ ಅಂತಂದು 277 ಇಂಟು 323 ಕೇಳೋಣಂತಿದ್ದು. ಪರ್ಸೆಂಟೇಜ್ ರಿಲೇಟೆಡ್ ಅಲ್ಲ. ಮತ್ತು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಪರ್ಸೆಂಟೇಜ್ ಹೇಳ್ತೀನಿ ಅಂದು ಮಲ್ಟಿಪ್ಲಿಕೇಶನ್ ಹೇಳತ್ತ ಕ್ವಶನ್ನಾಗ ಬಂದೈತೆ ಅಂತಂದು ನೋಡೋ ಮುಂದೆ ಬಂತು. ಅದಕ್ಕೆ ಹೇಳಿದೆ ಅಷ್ಟೇ. ಈಸಿ ಅನ್ನಿಸ್ತು. ಕೇಳ್ತಾರಲ್ಲಪ್ಪ ಎಸ್ ಈಜಿ ಅಲ್ಲ ಅಂತ. ಅದು ಕೇಳೋಣ ಅಂತಂದ್ರೆ ಅದೇ ನಾನು ಇಷ್ಟು ಈಸಿ ಯಾಕೆ ಕೇಳ್ತಾನಪ್ಪ ಅಂತ ಅವಾಗ ಅಂದ್ಕೊಂಡೆ. ಸಮಥಿಂಗ್ ಇರಬೇಕಿದ್ರು ಏನರ ಒಂದು ಮೆಥಡ್ ಈಸಿ ಕಂಡಿಡೆ. ಹಿಂಗೆ ಮಾಡಿ ಅದೇ ಮಲ್ಟಿಪ್ಲೈ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗುತ್ತಲ್ಲ. 277 323 321 ಮಾಡ್ಬೋದು ಬಿಡು. ಅದಾಗ ಮತ್ತು ವೇದಿಕ್ ಮ್ಯಾಥಮೆಟಿಕ್ಸ್ ಐತಿ, ಅದನ್ನು ಯೂಸ್ ಮಾಡಿ ಮಾಡ್ಬೋದು. ಮತ್ತು ಇದನ್ನು ಶಾರ್ಟ್ಕಟ್ ಅಲ್ಲ, ಫಾರ್ಮುಲಾ ಯೂಸ್ ಮಾಡಿ 22 3 3 2 6 8 9 10 11 12 5 ಮತ್ತು ಅದೇ 8947. ಬಟ್ ಹಿಂಗೆ ಮಾಡ್ತಿರೋ ಏನು ಎಕ್ಸಾಮ್ನಾಗ ಹಿಂಗೆ ಮಾಡ್ತಿರೋ, ಜಾಬ್ ಬೇಕು ಅಂದರೆ ಹಿಂಗೆ ಮಾಡಿ 1 ಸೆಕೆಂಡ್ ಹಿಂಗೆ ಮಾಡಿ ಹೋಗ್ಬೇಕು. ಟೈಮು ಇದಾಗುತ್ತೆ. ಹಿಂಗೆ ಹೋಗ್ಬೇಕು. ಅದು ಪ್ರಾಕ್ಟೀಸ್ ಬರುತ್ತೆ. ಪರ್ಸೆಂಟೇಜ್ ಲೆಕ್ಕ ಅಲ್ಲ, ಸಾರಿ. ಟಾಪಿಕ್ ಬಿಟ್ಟು ಬೇರೆದೈತೆ. ಪರ್ಸೆಂಟು 5% ಸಿಂಪಲ್ ಇಂಟ್ರೆಸ್ಟ್ ಇದೆ. ಟಾಪಿಕ್ ಕಾನ್ಸ್ಟೇಬಲ್ ಲೆಕ್ಕ ಅದು ನೋಡಿ. ಟೇಬಲ್ ತೊಗೊಂಡಾರಂತ ಇಷ್ಟಕ್ಕೆ ಮಾರ್ಯಾರಂತ. ಗೇನ್ ಆರ್ ಲಾಸ್ ಇನ್ ಟರ್ಮ್ಸ್ ಆಫ್ ಮನಿ. ಯಪ್ಪ ಎಂಥ ಕ್ವಶನ್ ನೋಡ್ರಿ ಇದು. ಯಾಕಂದ್ರೆ ಇದನ್ನು ಮತ್ತು ಪರ್ಸೆಂಟೇಜ್ದಲ್ಲ, ಸುಮ್ಮನೆ ಹೇಳಕತ್ತೀನಿ. ಮತ್ತು ಆಮೇಲೆ ನೀವು ಪರ್ಸೆಂಟೇಜ್ ಬಿಟ್ಟು ಇಂಥವು ಯಾಕೆ ಹೇಳ್ತಾನೆ. ಒಂದು ಟೇಬಲ್ ತೊಗೊಂಡಾರಂತೆ. ಟೇಬಲ್ ವಾಸ್ ಬಾಟ್ ಫಾರ್ 3000. 3000 ರೂಪಾಯಿಗೆ ತೊಗೊಂಡಾನ. ಮಾರಿದ್ದು 3200. ಅದು ಗೇನು ಅಥವಾ ಲಾಸು ಇನ್ ಟರ್ಮ್ಸ್ ಆಫ್ ಮನಿನ ಕೇಳೋಣ. ಪರ್ಸೆಂಟೇಜನ್ನು ಕೇಳಿಲ್ಲ. ಏನು ಮಾಡೋದೇ ಇಲ್ಲ ಇದ್ರಾಗ. 3000 ರೂಪಾಯಿಗೆ ತೊಗೊಂಡ್ರು 3200ಕ್ಕೆ ಮಾರಿ ಲಾಭ ಆಗುತ್ತಾ ಏನು ಲಾಸ್ ಆಗುತ್ತೆ? ಏನಾಗುತ್ತೆ? ಲಾಭ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಮನಿ ದುಡ್ಡನ್ನಾಗೆ ಕೇಳೋಣ. ಅದು 200 ರೂಪಾಯಿ ಲಾಭ. ಗೇನ್ ಆಫ್ 200. ಟಿಕ್ ಮಾಡೋಣ. ನೋಡಿ ಎಷ್ಟು ಈಸಿ ಐತಿ ಸೆಟ್. ಒಬ್ಬರಿಗೆ ಈಸಿ ಐತಿ, ಒಬ್ಬರಿಗೆ ಟಫ್ ಬಂದೈತೆ ಅಂದ್ರೆ ನಾರ್ಮಲೈಸ್ ಮಾಡ್ತಾರೆ. ಇವು ಮಾರ್ಕ್ಸ್ ಕಟ್ ಆಗ್ತಾವೆ. ಯಾವನಿಗೆ ಟಫ್ ಬಂದಿರುತ್ತೆ ಅವ್ರಿಗೆ ಮಾರ್ಕ್ಸ್ ಆ್ಯಡ್ ಆಗ್ತಾವೆ. ಮತ್ತು ಜಾಸ್ತಿ ಈಸಿ ಬಂದ್ರೂ ಕಷ್ಟ ಐತಿ. ಪರ್ಸೆಂಟೇಜ್ದಲ್ಲ ಇದು, ಹೇಳಿದೆ ಅಷ್ಟೇ. ಆಯಿತಾ ಈಸಿ ಐತೆ ಅಂತ. ಒಂದು ಟೇಬಲ್ 3000 ತೊಗೊಂಡು 3200ಕ್ಕೆ ಮಾರಿ ಅಂದರೆ 200 ರೂಪಾಯಿ ಲಾಭ. ಇನ್ ಟರ್ಮ್ಸ್ ಆಫ್ ಮನಿ ರುಪೀಸು 200 ಲಾಭ. ಪರ್ಸೆಂಟೇಜ್ ಕಡೆ ಎಷ್ಟು ಈಸಿ ಐತಲ್ಲ. ಮಾಡಿರಿ. 17,000 ಅದಾವು ವೇಕೆನ್ಸೀಸ್. ಮತ್ತೇನೋ ಜಾಸ್ತಿ ಆಗ್ತಾವೆ ಅಂತ ಅಂತಾರೆ. ನಾನು ನೋಡಿದ್ದೆ, ಕೇಳಿದ್ದೆ ಅಷ್ಟೇ. ಒಳ್ಳೇದಲ್ಲ. ಎಲ್ಲರಿಗೂ ಚಲೋ ಜಾಬ್ ಸಿಗಲಿ. ಗೌರ್ಮೆಂಟು ಚಲೋ ಒಳ್ಳೆ ED ಪೋಸ್ಟು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್, CBI, ಒಳ್ಳೆ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಅಸಿಸ್ಟೆಂಟ್, ಗ್ರೂಪ್ B ಏನಾಗಲಿ C ಏನಾಗಲಿ ಚಲೋ ಸ್ಯಾಲ್ರಿ ಇರುತ್ತೆ.
ಗ್ರಾಸು ಅಟ್ಲೀಸ್ಟ್ ಇನ್ ಹ್ಯಾಂಡ್ ಒಂದು 90ರಿಂದ 1 ಲಕ್ಷ ಆದರೂ ಸ್ಯಾಲ್ರಿ ಬರುತ್ತೆ ಹೈಯೆಸ್ಟು ಗ್ರೂಪ್ ಇದು. ಅಥವಾ ಮಿನಿಮಮ್ ಇರೋದು ಗ್ರೂಪ್ಸ್ ಕೆಳಗಿರೋ ಸಿಕ್ಕರು ಏನಿಲ್ಲ ಅಂದ್ರೆ 40 ಅಂದ್ರೆ 40ರಿಂದ 45 ಅಂತ ಸಿಗುತ್ತೆ ಸ್ಯಾಲ್ರಿ. ಪಾಸಿಟಿವ್ ಮೈಂಡ್ಸೆಟ್ಟಿಂದ ಮಾಡಿರಿ. ಏನಾರು ಡೌಟ್ಸ್ ಇದ್ದರೆ ಕೇಳಿರಿ. ಏನಾದರೂ ಗೈಡೆನ್ಸ್ ಬೇಕಾಗಿತ್ತು, ಏನಾದ್ರು ಟಾಪಿಕ್ ಹೇಳಬೇಕಂದ್ರೆ. ನಾನು ಬುಕ್ಸು ಸ್ಟ್ರಾಟಜಿ ಟಿಪ್ಸು ಮಾಡಬೇಕು, ಟೈಮ್ ನನಗೂ ವರ್ಕಿಂಗ್ ಇರೋದ್ರಿಂದ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಕಷ್ಟಪಟ್ಟು ಹೆಂಗೋ ಮಾಡಕತ್ತೀನಿ. ಅರ್ಧಂಬರ್ಧ ನಾನು ಪ್ರಿಪರೇಷನ್ ಮಾಡಿಲ್ಲ. ಟೀಚಿಂಗ್ ಹೆಂಗೋ ಸಿಕ್ಕಿದ ಟೈಮಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೇಳಕತ್ತೀನಿ. ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಯಾರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ. ಇಷ್ಟ ಆದರೆ ಒಳ್ಳೆ ಕಂಟೆಂಟ್ ಬಂದರೆ ಮಾಡೇ ಮಾಡ್ತೀರಿ ಬಿಡ. ಮತ್ತು ಬೇರೆ 200 ಸಾರ್ಥಕ್ ಆ್ಯಂಡ್ ಮೋಹನ ಬೆಂಡು ಸೆರೆಮನಿ ಏನಿದೆ ಪರ್ಸೆಂಟೇಜ್ ಇದು ಸ್ಪೀಡ್ ಮುಗೀತು. ಇರೋದಿಲ್ಲ ಪರ್ಸೆಂಟೇಜ್. ಇದು ಯಾವ ಬ್ಯಾಚ್ದು? 3rd 4th 17th July 4th 17th July 4th ನೋಡಕತ್ತೀನಿ. 18th July ನೀವು ಮಾಡಿರಿ. 19th 21st 19th ಸೆಕೆಂಡ್ ಶಿಫ್ಟ್ 21st ಫಸ್ಟ್ ಶಿಫ್ಟ್ ಕೊಟ್ಟಾನ. 18th ಅಂತ ನೋಡೋಣ. ಟೈಮ್ ಸಿಕ್ಕರೆ ಹೇಳ್ತೀನಿ ಅಥವಾ ನೆಕ್ಸ್ಟ್ ಟಾಪಿಕ್ ಹೇಳ್ತೀನಿ. ನಾನು ಇದೇ ಲಾಸ್ಟ್ ನಾನು ಇದರಲ್ಲಿ ಮಾಡ್ತಿರೋದು. ಪರ್ಸೆಂಟೇಜ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಲ್ಲಿಂದ ಸ್ಟಾರ್ಟ್. ಇದು ಮೆನ್ನ ವರ್ಕ್ ಬರ್ತೀನಿ. ಅದಕ್ಕೂ ಒಂದೊಂದು ಎಲ್ಲ 15 ವರ್ಕ್ ಇದೇನು ಕರೆಕ್ಟ್ ಇಲ್ಲಿ ನೋಡ್ರಿ. ಮತ್ತೆ ಈಸಿ ಕ್ವೆಶ್ಚನ್ ಕೇಳೋಣ. ಅಪ್ರಾಕ್ಸಿಮೇಟ್ ಮೇಲೆ ಮಾಡಿಕೊಂಡು ಕಂಡುಹಿಡ್ಕೊಂಡು ಹೋಗಿದ್ದು 5 ಸ್ಕ್ವೇರ್ ಕಂಡುಹಿಡಿಯೋದು, ಅದ್ರ ಮೇಲೆ ಬೇಸ್ ಮೇಲೆ ಮಾಡೋದು. ಪ್ರಾಫಿಟ್ ಲಾಸ್ ಮಾಡ್ಬೇಕು ಅನಿಸ್ಬಿಡುತ್ತೆ ಎಲ್ಲ ಲೆಕ್ಕ ನೋಡ್ದಂಗೆ. ಬೇಡ, ಕಂಟ್ರೋಲ್ ಮಾಡ್ಕೊಂಡು ಬರೀ ಪರ್ಸೆಂಟೇಜ್ ಅಷ್ಟೇ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆ, ಪರ್ಸೆಂಟೇಜ್ ಅಲ್ಲ. ಅದು ಬಂದೇ ನೋಡೋಣ. ಆದರೆ ಇಂಟ್ರೆಸ್ಟಿಂಗ್ ಲೆಕ್ಕ ಆಯ್ತದೆ. ಡಬಲ್ ಪ್ರಾಫಿಟ್ ಬಿಕಮ್ಸ್ 4 times ಅಂತೆ. ಪರ್ಸೆಂಟೇಜ್ ಅದೇನಿದೆ ಎವರೇಜ್ ಲೆಕ್ಕ. ಅದು ಇದನ್ನು ನೋಡ್ರಿ ಸ್ಟೇಜ್ ಲೆಕ್ಕ ಐತೆ. ಏನೈತಪ್ಪ ಇದ್ರಾಗ? ಈಸಿ ಐತೆ, ಮಾಡ್ಬಿಡ್ತೀನಿ ತಡ್ರಿ ಇದನ್ನು. ಸೊ ಸ್ಕ್ರೀನ್ ಜಂಪ್ ಆಗಕತ್ತೈತಿ. ಕ್ವೆಶನ್ ಈಸಿ ಇದ್ದರೆ ಮಾಡಂಗೆ ಆಗ್ಬಿಡುತ್ತಲ್ಲ. ಕ್ವೆಶನ್ ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸಿದ್ರೆ ಬಿಟ್ಟು ಸ್ಕಿಪ್ ಮಾಡಂಗೆ ಅನ್ನಿಸ್ತೈತಿ. ಕ್ವೆಶ್ಚನ್ ಒಂದ್ಸರಿ ನೋಡ್ಬಿಟ್ರೆ ಸ್ಕ್ರೀನಲ್ಲಿ ಕಾಣ್ತೈತೆ ಇಲ್ಲ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ x minus 5i divided x plus y equal to 7/13 ಕೊಟ್ಟಾರ. ಸಾಕಿತೀನಿ. ನೆಕ್ಸ್ಟ್ ಕಂಡಿಲ್ಲ ಅಂದರೆ ಸ್ವಲ್ಪ ಪಾಸ್ ಮಾಡಿ ನೋಡ್ರಿ ವಿಡಿಯೋ.
ಎಕ್ಸ್ ಬೈ ವೈ ಕಂಡುಹಿಡಿಬೇಕಂತ ಇದ್ರೊಳಗೆ ಎಕ್ಸ್ ವೈ ಎಕ್ಸ್ ಬೈ ವೈ ಕಂಡು ಹಿಡಿಬೇಕು. ಇಕ್ವೇಷನ್ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ 5y ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5y = 7/13. ಇದು ಈ ಕಡೆ ಮಲ್ಟಿಪ್ಲೈ ಮಾಡಿರಿ, ಇದನ್ನು ಈ ಕಡೆ ಮಾಡಿರಿ. 13 × x 13x ಮೈನಸ್ ಇಂಟು ಮೈನಸ್ ಮೈನಸ್ 13 ಇಲ್ಲಿ 65 y = 7 × x 7x 7 × 5 35 ಪ್ಲಸ್ 35 y x ಒಂದು ಕಡೆ ಮಾಡ್ಕೊಂಬಿಡ್ರಿ, y ಒಂದು ಕಡೆ ಮಾಡ್ಕೊಂಬಿಡ್ರಿ. 13x ಈ ಕಡೆ ಬಂದರೆ 7x ಆಗುತ್ತೆ. ಓಕೆ, 35y ಪ್ಲಸ್ 65y 5 ಹೇಳಿದ್ರೆ 6 6x 5 5 10 3 9 10 65 35 100 y x by y = 100/6 2 3 6 2 5 10 50/3 ಎಕ್ಸಾಮ್ನಾಗ ದಯವಿಟ್ಟು ಪ್ಲೀಸ್ ಹಿಂಗೆ ಮಾಡಬೇಡ್ರಿ. ಫಾಸ್ಟ್ ಮಾಡಬೇಕು. ಬರ್ಕೊಳಕ್ಕೂ ಹೋಗಬೇಡ್ರಿ. ಅಲ್ಲೇ ಇಲ್ಲಿದಿಲ್ಲೇ 13 ಅಂದರೆ ಇಲ್ಲಿದಿಲ್ಲೇ ಕ್ವಶನ್ ಪೇಪರ್ ನೋಡಿ. 13x 13x ಬರ್ಕೊಂಬಿಡ್ರಿ. ಹಿಂಗೆ 65y ಹಿಂಗೆ ಇಲ್ಲಿದೆ 7x ಅಲ್ಲಿದೆ ನೋಡಿ, ಅಲ್ಲಿ 35y ಅಷ್ಟು ಮಾಡ್ಕೊ. 13 ಇಲ್ಲಿ 7 ಐತೆ, 13 7 ಆದರೆ 6x ಹಾಕ್ಕೊಂಡು ಇದು ಈ ಕಡೆ ಮೇಲೆ ಪ್ಲಸ್ ಆಗುತ್ತೆ. 35 65 35 5 40 100 ಮಾಡ್ಕೊಂಡ್ರಿ. 35 65 ಡೈರೆಕ್ಟಾಗಿ ಮಾಡ್ತಾರೆ, ಹಂಗೂ ಮಾಡ್ಕೊಂಡು 100y ಮಾಡ್ಕೊಂಡ್ರೆ ಕೇಳೋಣ. ಎಕ್ಸ್ ಬೈ ವೈ ಇದು ಎಕ್ಸ್ ಇಲ್ಲೈತೆ, ಕೆಳಗೆ ವೈ 100/x 100/x ಬರೋದು ಹಿಂಗೆ ಮಾಡೋಕೆ ಹೋಗ್ಬಿಟ್ಟು 2 3 2 ಇಲ್ಲಿ 10 0 50 ಕೆಳಗೆ ಈ ಕಡೆ ಬರ್ತೀವಿ. ಹಿಂಗೆ ಮಾಡಿಬಿಟ್ಟು ಅಷ್ಟೇ. ಓಕೆ, ಇದು ಈಸಿ ಲೆಕ್ಕ ಐತಿ, ನೀವು ಟ್ರೈ ಮಾಡಿರಿ. ಇದು ಬೋಧ್ ಮಾಸ್ ಇರಬೇಕು ಹೇಳ್ತೀನಿ. ಟೈರ್ ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಈಸಿನೇ ಇರುತ್ತೆ. ಇದು ಎಲ್ಲ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋದಿರ್ಬೇಕು. ಇದು ಇದರಲ್ಲಿ ಬರ್ತಾವೆ ಸರ್ಟ್ಸ್ ಆ್ಯಂಡ್ ಇಂಡೈಸಸ್ಸು ನಂಬರ್ ಸಿಸ್ಟಮಲ್ಲಿ ಬರ್ತೀವಿ. ಸಿಂಪಲ್ ಇಂಟ್ರೆಸ್ಟ್, ಟ್ರಿಗ್ನೋಮೆಟ್ರಿ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಮುಗೀತು ಅನಿಸುತ್ತೆ. ಇದ್ಯಾವುದು ನಂಬರ್ ಸಿಸ್ಟಮ್ದೇ ಇರಬೇಕು. ಡಿವಿಷನ್, ಡಿವಿಡರ್. ವಿಡಿಯೋ ಮುಗೀತು, ಎಂಡ್ ಮಾಡ್ತೀನಿ. ನಾನು ಹೇಳಿರೋದು ಇಲ್ಲಿ ತಾನೇ ಹೇಳಿದ್ನಂದರೆ ಇದು ಯಾವುದೋ ಅಡ್ಡಾದವ್ರದಲ್ಲ. ಇಲ್ಲಿ ನಾವು ಮಾಡಿರೋದು 14 ಜುಲೈ 4 ಶಿಫ್ಟು. ಇದೊಂದು ತಬ್ಬರ್ದಾರ 14 ಜುಲೈ 1 ಅಂತದೆ. ಆ್ಯಕ್ಚುಲಿ 17 ಜುಲೈ 1 ಆಗಬೇಕು. ಇದು 4 17 ಜುಲೈದು 1st 2nd 3rd 4th ಪರ್ಸೆಂಟೇಜ್ ಮಾಡೀನಿ. ಬಟ್ ಕೆಲವೊಂದು ಎಕ್ಸ್ಟ್ರಾನು ಮಾಡೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ದಲ್ಲಿರೋ ಸಕ್ಸೆಸಿವ್ ಡಿಸ್ಕೌಂಟ್ದು ಫಾರ್ಮುಲಾ ಒಂದು ಇನ್ಕ್ಲೂಡ್ ಆಗೈತಿ. ಎಷ್ಟು ಮಾಡೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಳಿಸಿ. ಯಾವುದಾದ್ರೂ ವೀಡಿಯೋ ಸಜೆಷನ್ ಇದ್ದರೆ ಅದನ್ನು ಕಳಿಸಿ. ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು, ಏನಾದರೂ ಕ್ವರಿ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಬಾಯ್.